ಎಲ್ಲರಿಗೂ ನಮಸ್ತೆ. Welcome to all my dear students and my dear friends. Hey kiddos, welcome to my YouTube channel and the channel's name is Navin's class. And in the previous class, we have discussed chapter 2, elementary concept of objects and class. And in this class, we are going to discuss chapter 3, values and the data types. And we are going to cover some of the topics, character, sets, encoding of characters, escape sequences, tokens and its types, and mainly data types and its types, type conversion. So all these topics we are going to cover, and the first topic is that is a character sets. So character sets up on the set of various characters used while writing a program. So program ಬರಿಬೇಕಾದ್ರೆ ನಾವೇನಪ್ಪ ಅಂದ್ರೆ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ನಾವ್ ಏನ್ ಮಾಡ್ತೀವಿ ಯೂಸ್ ಮಾಡ್ತೀವಿ. ಸೊ ಅವೆಲ್ಲ ಕ್ಯಾರೆಕ್ಟರ್ಸ್ ನಾವೇನಪ್ಪ ಅಂದ್ರೆ ಕ್ಯಾರೆಕ್ಟರ್ ಸೆಟ್ಸ್ ಅಂತ ಕರಿತೀವಿ. ಸೊ ಅವು ಯಾವ್ಯಾವಪ್ಪ ಅಂತಾರೆ, ಸೊ ಲೆಟರ್ಸ್ ಆಗಿರ್ಬೋದು, ಡಿಜಿಟ್ಸ್, ಆಪರೇಟರ್ಸ್, ಡೆಲಿಮಿಟರ್ಸ್. ಸೊ ಇವು ನಾಲ್ಕಕ್ಕೂ ಕಂಪ್ಲೀಟ್ ನಾವೇನಪ್ಪ ಅಂದ್ರೆ ಕ್ಯಾರೆಕ್ಟರ್ ಸೆಟ್ಸ್ ಅಂತ ಏನ್ ಮಾಡ್ತೀವಿ ಕರಿತೀವಿ. ಸೊ ಲೆಟರ್ಸ್ ಅಪ್ಪ ಅಂತಂದ್ರೆ ಅಲ್ಫಾಬೆಟ್ಸ್. ಸೊ ಅಲ್ಫಾಬೆಟ್ಸ್ ಒಳಗಡೆ ಸ್ಮಾಲ್ ಅಂದ್ರೆ ಅಪ್ಪರ್ ಕೇಸ್, ಇಲ್ಲಪ್ಪ ಅಂದ್ರೆ ಲೋವರ್ ಕೇಸ್ ಅನ್ನ ಕರಿತೀವಿ. ಸೊ ಕ್ಯಾಪಿಟಲ್ ಎ ಟು ಜೆಡ್, ಸ್ಮಾಲ್ ಎ ಟು ಜೆಡ್ ಅನ್ನೋದು ಏನೈತಿ ಯೂಸ್ ಮಾಡಿದ್ವಿ. ಸೊ ಎರಡು ಇದಕ್ಕೆ ಏನಪ್ಪಾ ಅಂತಂದ್ರೆ ಬಿಕಾಸ್ ಜಾವಾ ಇಸ್ ಅ ಕೇಸ್ sensitive. So that's why we are using both uppercase as well as lowercase. And the next one is that is a digits, which are nothing but a numbers from 0 to 9. So digits nu use ಮಾಡ್ತೀವಿ, that is a number starting from 0 and ending at that is a 9. And the next one is that is a ಆಪರೇಟರ್ಸ್. ಸೊ ಆಪರೇಟರ್ಸ್ ಅನ್ನೋದು ಏನಪ್ಪಾ ಅಂತಂದ್ರೆ ಸೈನ್ ಅವರ ಸಿಂಬಲ್. ಆಪರೇಟರ್ ಅಪ್ಪ ಅಂತಂದ್ರೆ ಸೈನ್ ಅವರ ಸಿಂಬಲ್. ಇಟ್ ಈಸ್ ಯೂಸ್ ಟು ಪರ್ಫಾರ್ಮ್ ಅ ಸ್ಪೆಸಿಫಿಕ್ ಆಪರೇಷನ್. ಸೊ ಆಪರೇಟರ್ಸ್ ಅನ್ನೋದು ಏನಪ್ಪಾ ಅಂತಂದ್ರೆ ಸೈನ್ ಅಥವಾ ಸಿಂಬಲ್ ಅನ್ನಿರುತ್ತೆ. ಸೊ ಅವು ಯಾವಪ್ಪ ಅಂತಂದ್ರೆ ಎಡಿಷನ್ ಆಗಿರ್ಬೋದು, ಸಬ್ಸ್ಟ್ರಾಕ್ಷನ್ ಆಗಿರ್ಬೋದು, ಮಲ್ಟಿಪ್ಲಿಕೇಶನ್. ಸೊ ಇವೆಲ್ಲವಕ್ಕೂ ನಾವೇನಪ್ಪಾ ಅಂತಂದ್ರೆ ಆಪರೇಟರ್ಸ್ ಅನ್ನ ಕರಿತೀವಿ. ಸೊ ಅದ್ರದ್ದು ಸಪರೇಟ್ ಮೀನಿಂಗ್ ಅನ್ನೋದೇನಪ್ಪ ಅಂದ್ರೆ ಆಸಾನ. ಫಾರ್ ಎಕ್ಸಾಂಪಲ್ ಎ ಪ್ಲಸ್ ಬಿ ಅಥವಾ 10+7 ಅಂತ ಕೊಟ್ರೆ ಆನ್ಸರ್ ಏನ್ ಬರ್ತದೆ, 17 ಬರ್ತದೆ, 15 ಬರಂಗಿಲ್ಲ. ಸೊ ಅಡಿಷನ್ ಮಾಡ್ತಿದ್ವಿ. ಸೊ ಅದೇನ್ ವ್ಯಾಲ್ಯೂ ಕೊಟ್ಟಿರ್ತೀವಿ, ಸೊ ಅದೇ ರೀತಿ ಏನಪ್ಪಾ ಅಡಿಷನ್ ಮಾಡಿ. ಸೊ ಇವಕ್ ನಾವೇನಪ್ಪಾ ಅಂದ್ರೆ ಆಪರೇಟರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಈಸ್ ಅ ಡೆಲಿಮೀಟರ್ಸ್. ಡೆಲಿಮೀಟರ್ಸ್ ಅಪ್ಪ ಅಂದ್ರೆ ಸ್ಪೆಷಲ್ ಕ್ಯಾರೆಕ್ಟರ್ಸ್. ಅವು ಯಾವ, ಫಾರ್ ಎಕ್ಸಾಂಪಲ್ ಕ್ಲಾಸ್ ನೇಮ್ ಆಗುಗಳೇ ನಾವೇನಪ್ಪ ಅಂದ್ರೆ ಫ್ಲವರ್ ಬ್ರೇಸ್ ಅನ್ನೋದು ಏನ್ ಮಾಡ್ತೀವಿ, ಓಪನ್ ಮಾಡ್ತೀವಿ. ಸೊ ಅದೇನು ಓಪನ್ ಬ್ರೇಸ್. ಸೊ ಇದನ್ನು ಏನಪ್ಪಾ ಅಂದ್ರೆ ಕಂಪಲ್ಸರಿ ಪ್ರೋಗ್ರಾಮ್ ಬರಿಬೇಕಾದ್ರೆ ಯೂಸ್ ಮಾಡ್ತೀವಿ. ಸೊ ಇವೆಲ್ಲವಕ್ಕೆ ಏನಪ್ಪಾ ಅಂದ್ರೆ ಡೆಲಿಮಿಟರ್. ಸೊ ನಾಟ್ ಓನ್ಲಿ ಓಪನ್ ಬ್ರೇಸಸ್, ಇವನ್ ಇನ್ಕ್ಲೂಡಿಂಗ್ ಸ್ಕ್ವೇರ್ ಬ್ರಾಕೆಟ್ಸ್, ಪ್ಯಾರಂಥಸಿಸ್, ಕಾಮಾ, ಡಾಟ್ ಮತ್ತೆ ಸೆಮಿಕೋಲನ್. ಇವೆಲ್ಲವಕ್ಕೂ ಏನಪ್ಪಾ ಅಂದ್ರೆ ನಾವು ಡೆಲಿಮೀಟರ್ಸ್ ಅಂತ ಕರಿತೀವಿ. ಸೊ ಪ್ರೋಗ್ರಾಮ್ ಬರಿಬೇಕಾದ್ರೆ ಕಂಪಲ್ಸರಿ ಇವೆಲ್ಲದು ಯೂಸ್ ಮಾಡ್ಕೊಂಡು ನಾವೇನಪ್ಪಾ ಅಂದ್ರೆ ಪ್ರೋಗ್ರಾಮ್ ಬರಿತೀವಿ. ಸೊ ಸಮ್ ಟೈಮ್ಸ್ ಏನಪ್ಪಾ ಅಂದ್ರೆ ನಾವು ಪ್ರೋಗ್ರಾಮ್ ಬರಿಬೇಕಾದ್ರೆ ಡಿಜಿಟ್ಸ್ ಮತ್ತು ಆಪರೇಟರ್ಸ್ ಅನ್ನೋದೇನಪ್ಪಾ ಅಂದ್ರೆ ಯೂಸ್ ಮಾಡಂಗಿಲ್ಲ. ಅದು ಯಾವ್ದಪ್ಪ ಅಂದ್ರೆ ಸಿಂಪಲ್ ಜಾವಾ ಪ್ರೋಗ್ರಾಮ್ ಆಗಿದೆ. ಸೊ ಔಟ್ಪುಟ್ ಸ್ಕ್ರೀನ್ ಒಳಗಡೆ ಅಲೋ ಅಂತ ಪ್ರಿಂಟ್ ಮಾಡ್ಬೇಕಾದ್ರೆ ನಾವೇನಪ್ಪಾ ಅಂದ್ರೆ ಡಿಜಿಟ್ಸ್ ಮತ್ತು ಆಪರೇಟರ್ಸ್ ಅನ್ನೋದು ಯೂಸ್ ಮಾಡಂಗಿಲ್ಲ. ಅದು ಏನಾಯ್ತು, ಸಿಂಪಲ್ ಜಾವಾ ಪ್ರೋಗ್ರಾಮ್. ಅದೇ ರೀತಿ ನಾವೇನಾದ್ರು ಸಮ್ ಆಫ್ ಟು ನಂಬರ್ಸ್ ಆಗಿರ್ಲಿ, ಇಲ್ಲಪ್ಪ ಅಂದ್ರೆ ಅವರೇಜ್ ಆಗಿರ್ಲಿ, ಇಲ್ಲ ಫಾರ್ ಟು ಫೈಂಡ್ ಏರಿಯಾ ಫಾರ್ ರೆಕ್ಟಾಂಗಲ್ ಆಗಿರ್ಲಿ, ನಾವೇನಪ್ಪಾ ಅಂದ್ರೆ ಡಿಜಿಟ್ಸ್ ಮತ್ತು ಆಪರೇಟರ್ಸ್ ಅನ್ನೋದೇನಪ್ಪಾ ಅಂದ್ರೆ ಕಂಪಲ್ಸರಿ ಏನ್ ಮಾಡ್ತೀವಿ, ಯೂಸ್ ಮಾಡ್ತೀವಿ. ಸೊ ಅವಷ್ಟೇ ಅಲ್ಲ, ಲೆಟರ್ಸ್ ಆಗಿರ್ಲಿ, ಫಾರ್ ಎಕ್ಸಾಂಪಲ್ ಕ್ಲಾಸ್ ಅಂತ ಬರ್ತೀವಿ. ಸೊ ಸಿನು ಲೆಟರ್ ಏನ. ಸೊ ಲೆಟರ್ಸ್ ಯೂಸ್ ಮಾಡಲ್ಲ ನಾವು ಪ್ರೋಗ್ರಾಮ್ ಬರೆಯಕ್ ಆಗಿಲ್ಲ. ಅದೇ ರೀತಿ ಡೆಲಿಮೀಟರ್ಸ್ ಯೂಸ್ ಮಾಡಲಾರ್ದ ಏನಪ್ಪಾ ಅಂದ್ರೆ ಪ್ರೋಗ್ರಾಮ್ ಬರೆಯೋದಕ್ ಆಗಲ್ಲ. ಬಿಕಾಸ್ ಕ್ಲಾಸ್ ನೇಮ್ ಒಳ್ಳೆ ಕಂಪಲ್ಸರಿ ಫ್ಲವರ್ ಬೇಸ್ ಆಗ್ತೀವಿ. ಪಬ್ಲಿಕ್ ಸ್ಟಾಟಿಕ್ ವೈಡ್ ಮೇನ್ ಬರೆಯೋದ್ನಾಗ ಪ್ಯಾರಂಥಸಿಸ್ ಯೂಸ್ ಮಾಡ್ತೀವಿ. ಸ್ಟ್ರಿಂಗ್ ಆರ್ಗ್ಯುಮೆಂಟ್ಸ್ ಬರಿಬೇಕಾದ್ರೆ ಮತ್ತೆ ಸ್ಕ್ವೇರ್ ಬ್ರಾಕೆಟ್ ಅನ್ನೋದು ಯೂಸ್ ಮಾಡ್ತೀವಿ, ಕಾಮಾ ಯೂಸ್ ಮಾಡ್ತೀವಿ, ಸೆಮಿಕೋಲನ್ ಯೂಸ್ ಮಾಡ್ತೀವಿ. ಸೊ ಇವೆಲ್ಲ ಇಲ್ಲಾರ್ದು ಏನಪ್ಪಾ ಅಂದ್ರೆ ನಾವು ಪ್ರೋಗ್ರಾಮ್ ಬರೆಯೋದಕ್ ಆಗಲ್ಲ. ಸೊ ದಟ್ಸ್ ವೈ ಕ್ಯಾರೆಕ್ಟರ್ ಸೆಟ್ಸ್ ಈಸ್ ಇಂಪಾರ್ಟೆಂಟ್, ವಿ ವಿಲ್ say. And the next topic is that is a encoding of characters. So characters encoding ಮಾಡೋದು ಯಾವ ರೀತಿ, the characters entered from the keyboard are encoded into a numeric form before actually getting stored in the memory. ಪ್ರೋಗ್ರಾಮ್ ಬರಿಬೇಕಾದ್ರೆ ನಾವೇನಪ್ಪಾ ಅಂದ್ರೆ ಕ್ಯಾರೆಕ್ಟರ್ಸ್ ಅನ್ನೋದು ಏನ್ ಮಾಡ್ತೀವಿ, ಪ್ರೆಸ್ ಮಾಡ್ತೀವಿ. ಸೊ ಈ ಎಲ್ಲಾ ಕ್ಯಾರೆಕ್ಟರ್ಸ್ ಏನಪ್ಪಾ ಅಂತಂದ್ರೆ ಕಂಪ್ಯೂಟರ್ ಮೆಮೊರಿ ಒಳಗಡೆ ಸ್ಟೋರ್ ಆಗ್ಬೇಕಪ್ಪ ಅಂತಂದ್ರೆ ಬೈನರಿ ಕೋಡ್ ಅಂದ್ರೆ ಜೀರೋಸ್ ಅಂಡ್ ಒನ್ಸ್ ಒಳಗಡೆ ಏನಪ್ಪಾ ಅಂದ್ರೆ ಕನ್ವರ್ಟ್ ಆಗ್ಲೇಬೇಕು. ಸೊ ಕನ್ವರ್ಟ್ ಆಗ್ಬೇಕಪ್ಪ ಅಂತ ಅಂದ್ರೆ ಸೊ ಇದು ಏನಪ್ಪಾ ಅಂದ್ರೆ ಮ್ಯಾಂಡಿಟರಿ ಆಗತ್ತ, ಕನ್ವರ್ಟ್ ಆಗ್ಲೇಬೇಕು. ಕನ್ವರ್ಟ್ ಆಯ್ತಪ್ಪ ಅಂದ್ರೆ ಕಂಪ್ಯೂಟರ್ ಏನ್ ಮಾಡ್ತಾ ಅರ್ಥ ಮಾಡ್ಕೊಂಡಿದೆ ಅಂತಂದ್ ಅರ್ಥ. ಇಲ್ಲಪ್ಪ ಅಂತಂದ್ರೆ ಅದು ಏನಪ್ಪಾ ಅಂತಂದ್ರೆ ಪ್ರೊಸೆಸಿಂಗ್ ಅನ್ನೋದು ಆಗಲ್ಲ. ಅಂಡ್ so there are mainly two types of encoding schemes are used in a computer to encode a character. So ಈ ರೀತಿ ಮಷಿನ್ ಕೋಡ್ ಒಳಗಡೆ ಕನ್ವರ್ಟ್ ಮಾಡೋಕೆ ಏನಪ್ಪಾ, ಇದನ್ನ ಎನ್ಕೋಡ್ ಮಾಡೋಕೆ ಏನಪ್ಪಾ ಅಂದ್ರೆ ಟೂ ಟೈಪ್ಸ್ ಇದಾವೆ. ಫಸ್ಟ್ ಒನ್ ಇಸ್ ASCII code and the second one is that is a Unicode. So ಇವೆರಡು ಕ್ಯಾರೆಕ್ಟರ್, ಸೊ ಇವೆರಡು ಏನಪ್ಪಾ ಅಂದ್ರೆ ಎನ್ಕೋಡಿಂಗ್ ಆಫ್ ಕ್ಯಾರೆಕ್ಟರ್ಸ್
ಸೊ ಕೊಟ್ಟಿದ್ದಾರೆ ಅಂಡ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದ ಫಸ್ಟ್ ಒನ್ ಇಸ್ ದಟ್ ಇಸ್ ಆಸ್ಕಿ ಕ್ಯಾರೆಕ್ಟರ್ಸ್ ಅಂಡ್ ಕೋಡ್. ಸೊ ಆಸ್ಕಿ ಕ್ಯಾರೆಕ್ಟರ್ಸ್ ಅಂಡ್ ಕೋಡ್. ಸೊ ಫಸ್ಟ್ ಆಫ್ ಆಲ್ ಆಸ್ಕಿ ಅಂತಂದ್ರೆ ಏನು? ಸೊ ಆಸ್ಕಿ ಸ್ಟ್ಯಾಂಡ್ಸ್ ಫಾರ್ ದಟ್ ಈಸ್ ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್. ಸೊ ಆಸ್ಕಿ ನೆನಪಿರ್ಲಿ, ಕನ್ಫ್ಯೂಸ್ ಆಗ್ಬೇಡ್ರಿ. ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್. ಸೊ ಸೇಮ್ ಆಸ್ ಇಟ್ ಈಸ್ ಬರಲೇಬೇಕು. ಫಾರ್ ಇದೆಲ್ಲ ಆಫ್ ಆಗಿ, ಸೊ ಇಟ್ ಈಸ್ ಕಂಪ್ಲೀಟ್ಲಿ ರಾಂಗ್. ಕಂಪಲ್ಸರಿ ಏನಪ್ಪಾ ಅಂದ್ರೆ ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್ ಅಂತಾನೆ ಬರಿಬೇಕು. ಸೊ ಆಸ್ಕಿ ಕ್ಯಾರೆಕ್ಟರ್ಸ್ ಅಪ್ಪ ಅಂತ ಅಂದ್ರೆ ದ ಕ್ಯಾರೆಕ್ಟರ್ಸ್ ವಿಚ್ ಆರ್ ಯೂಸ್ಡ್ ಟು ರೈಟ್ ಅ ಪ್ರೋಗ್ರಾಮ್ ಫ್ರಮ್ ಅ ಕೀಬೋರ್ಡ್. ಸೊ ಕೀಬೋರ್ಡ್ ಒಳಗೆ ಇರ್ತಕ್ಕಂಥ ಪ್ರತಿಯೊಂದು ಕ್ಯಾರೆಕ್ಟರ್ಗೆ ನಾವೇನಪ್ಪ ಅಂತಂದ್ರೆ ಆಸ್ಕಿ ಕ್ಯಾರೆಕ್ಟರ್ಸ್ ಅಂತಂದು ಕರಿತೀವಿ. ಸೊ ಆಸ್ಕಿ ಕೋಡ್ ಅಂತಂದ್ರೆ ಈಚ್ ಅಂಡ್ ಎವ್ರಿ ಆಸ್ಕಿ ಕ್ಯಾರೆಕ್ಟರ್ಸ್ ಆರ್ ಅಸೈನ್ಡ್ ವಿತ್ ಅ ಸ್ಪೆಸಿಫಿಕ್ ಕೋಡ್. ಸೊ ಪ್ರತಿಯೊಂದು ಆಸ್ಕಿ ಕ್ಯಾರೆಕ್ಟರ್ ನಾ ಕೀಬೋರ್ಡ್ ಒಳಗೆ ಏನ್ ಯೂಸ್ ಮಾಡ್ತೀವಿ, ಪ್ರತಿಯೊಂದು ಆಸ್ಕಿ ಕ್ಯಾರೆಕ್ಟರ್ ಏನಪ್ಪಾ ಅಂತಂದ್ರೆ ಅದರದೇ ಆದಂತ ಪ್ರತಿಯೊಂದಕ್ಕೂ ಕೋಡ್ ಅನ್ನೋದು ಏನಪ್ಪಾ ಅಂದ್ರೆ ನಾವು ಕೊಟ್ಟಿರ್ತೀವಿ. ಸೊ ಅವಕ್ಕೆ ನಾವೇನಪ್ಪಾ ಅಂದ್ರೆ ಆಸ್ಕಿ ಕೋಡ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇವಾಗ ಸ್ಮಾಲ್ ಎ ಅಂತ ತೊಗೊಂಡಿದ್ದೀವಿ. ಸೊ ಅದ್ರದ್ದು ಆಸ್ಕಿ ಕೋಡ್ ಏನಪ್ಪಾ ಅಂದ್ರೆ 97. ಸೊ ಈ ರೀತಿ. ಸೊ ಇವನ್ ಸ್ಪೇಸ್ ಪ್ರೆಸ್ ಮಾಡಿದೆ, ಸ್ಪೇಸ್ ವ್ಯಾಲ್ಯೂ ಏನಪ್ಪಾ ಅಂದ್ರೆ 32. ಸ್ಪೇಸ್ ವ್ಯಾಲ್ಯೂ ಏನಪ್ಪಾ ಅಂದ್ರೆ 32. ಸೊ ಈ ರೀತಿ ಏನಪ್ಪಾ ಅಂದ್ರೆ ಪ್ರತಿಯೊಂದು ಕ್ಯಾರೆಕ್ಟರ್ ಅಂದ್ರೆ ಪ್ರತಿಯೊಂದು ಈಚ್ ಅಂಡ್ ಎವ್ರಿಥಿಂಗ್ ಪ್ರತಿಯೊಂದು ಕ್ಯಾರೆಕ್ಟರ್ಗೆ ಅದರದೇ ಆದ ಸ್ಪೆಸಿಫಿಕ್ ಕೋಡ್ ಅನ್ನೋದು ಮಾಡಿ ಅಸೈನ್ ಮಾಡಿ. ಅಂಡ್ ಇಟ್ ಹ್ಯಾಸ್ ಟೋಟಲ್ 256 ಕ್ಯಾರೆಕ್ಟರ್ಸ್ ಬಟ್ ಓನ್ಲಿ 128 ಕ್ಯಾರೆಕ್ಟರ್ಸ್ ಆರ್ ಯೂಸ್. ಸೊ ಆಸ್ಕಿ ಕ್ಯಾರೆಕ್ಟರ್ಸ್ ಅಂಡ್ ಆಸ್ಕಿ ಕೋಡ್ ಒಳಗಡೆ ನಿಯರ್ಲಿ 256 ಕ್ಯಾರೆಕ್ಟರ್ಸ್ ಇದು. ಬಟ್ ನಾವು ಮೇನ್ಲಿ ಯೂಸ್ ಮಾಡೋದು ಎಷ್ಟಪ್ಪ ಅಂತಂದ್ರೆ 128 ಕ್ಯಾರೆಕ್ಟರ್ಸ್ ಮಾತ್ರ. ಅಂಡ್ ಇದು ಸ್ಟಾರ್ಟ್ ಆಗೋದು ಎಲ್ಲಿಂದಪ್ಪ ಅಂತಂದ್ರೆ 0 ಅಂಡ್ ಇದು ಎಂಡ್ ಆಗೋದು ಎಲ್ಲಿಪ್ಪ ಅಂತಂದ್ರೆ 127. ಸೊ ಆಲ್ರೆಡಿ ಹೇಳಿದಂಗೆ ಡಿಜಿಟ್ಸ್ ಒಳಗಡೆ ಸ್ಟಾರ್ಟ್ ಆಗೋದು ಎಲ್ಲಿಂದ 0 ಲಿಂದ. ಸೊ ಇಲ್ಲಿ ಕೂಡ ಏನಪ್ಪಾ ಅಂದ್ರೆ ಸ್ಟಾರ್ಟ್ ಆಗೋದು ಎಲ್ಲಿಂದ 0 ಲಿಂದ, ಎಂಡ್ ಆಗೋದು ಎಲ್ಲಿಪ್ಪ ಅಂತಂದ್ರೆ 127. ಅಂಡ್ ನೆನಪಿರ್ಲಿ ಇದ್ರೊಳಗೆ ನಾವು ಯೂಸ್ ಮಾಡೋದು ಮಾತ್ರ 128 ಕ್ಯಾರೆಕ್ಟರ್ಸ್ ಅಷ್ಟೇ. ಅಂಡ್ ಇಟ್ ಯೂಸಸ್ 7 bits code for representing each character in a decimal form. ಸೊ ಆಲ್ರೆಡಿ ಹೇಳ್ದಂಗೆ ಎ ಅನ್ನೋದು ಏನಪ್ಪಾ ಅಂದ್ರೆ ಆಸ್ಕಿ ಕೋಡ್ 97. ಸೊ ಇದೇನಪ್ಪಾ ಅಂದ್ರೆ ಬೈನರಿ ಫಾರ್ಮ್ ಒಳಗೆ ಕನ್ವರ್ಟ್ ಆಗುತ್ತೆ. ಸೊ ಈ ಬೈನರಿ ಫಾರ್ಮ್ ಎಷ್ಟಿರ್ತಾವಪ್ಪ ಅಂದ್ರೆ 7 bits ಅನ್ನೋದು ಏನಪ್ಪಾ ಅಂದ್ರೆ ಇರುತ್ತೆ. ಸೊ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಸೊ ನೋಡ್ಕೊಡ್ರಿ. 1 2 3 4 5 6 7. ಸೊ ಇಲ್ಲಿ ಏನಪ್ಪಾ ಅಂದ್ರೆ 7 ಬಾಕ್ಸಸ್ ಅನ್ನೋದು ಮಾಡಿ ಕ್ರಿಯೇಟ್ ಮಾಡಿದ್ವಿ. ಈ 7 ಬಾಕ್ಸಸ್ ಒಳಗಡೆ ಏನಪ್ಪಾ ನಾವು ಜೀರೋಸ್ ಅಂಡ್ ಒನ್ಸ್ ಅಂತ ಅಂದೇನೈತಿಲ್ಲ ಬರಿಬೇಕು. ಆ ಬರ್ದಿದ್ ವ್ಯಾಲ್ಯೂ ಏನಪ್ಪಾ ಎಕ್ಸಾಕ್ಟ್ 97 ಅನ್ನೋದು ಏನಾಗಬೇಕು, ಬೈನರಿ ಕೋಡ್ ಏನಾಗಬೇಕು, ಕನ್ವರ್ಟ್ ಆಗ. ಸೊ ಈ ರೀತಿ ಏನಪ್ಪಾ ನಾವು ಕನ್ವರ್ಟ್ ಮಾಡಕ್ ಅದನ್ನ ಎಕ್ಸಾಂಪಲ್ ಮೂಲಕ ನಾ ಹೇಳ್ತೀನಿ. ಅಂಡ್ ASCII is able to encode character that is a set of English language only. ಸೊ ASCII ಅಂತಂದ್ ಏನ್ ಯೂಸ್ ಮಾಡ್ತೀವಿ, ಇದು ಏನಪ್ಪಾ ಅಂದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಗೆ ಮಾತ್ರ. ಸೊ ಇಂಗ್ಲಿಷ್ ಕಂಪ್ಯೂಟರ್ ಕೀಬೋರ್ಡ್ ಒಳಗೆ ಏನ್ ಯೂಸ್ ಮಾಡಿದ್ರು ನೋಡ್ರಿ, ಪ್ರತಿಯೊಂದು ಏನಪ್ಪಾ ಅಂತಂದ್ರೆ ಇಂಗ್ಲಿಷ್ ಕ್ಯಾರೆಕ್ಟರ್ಸ್ ಏನ. ಸೊ ಅದು ಏನಪ್ಪಾ ASCII ಕೋಡ್ ಅಷ್ಟೇ ಏನಪ್ಪಾ ಅಂದ್ರೆ ಸಂಬಂಧ. ಓಕೆನಾ. ಅಂಡ್ ಇಯರ್ ಆಗಿ ಒಂದು ಎಕ್ಸಾಂಪಲ್ ಯು ಕ್ಯಾನ್ ಸಿ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಕ್ಯಾಪಿಟಲ್ ಎ ಅಂತ ತಗೊಂಡಿನಿ, ಅದೇನು ಲೆಟರ್. ಸೊ ಅದ್ರದ್ದು ಕೋಡ್ ಅಂತಂದಿದೆ, ಅದು ಏನಪ್ಪಾ ಅಂದ್ರೆ 65. ಆಸ್ಕಿ ಕ್ಯಾರೆಕ್ಟರ್ ಯಾವುದು ಎ, ಆಸ್ಕಿ ಕೋಡ್ ಏನಪ್ಪಾ ಅಂದ್ರೆ 65. ಸೊ ಪ್ರೆಸ್ ಮಾಡಿದ್ವಿ ಎ ಅಂತಂದು ಓಡ್, ಅದ್ರದ್ದು ಕೋಡ್ ಏನು 65. ಇಷ್ಟೇ ಏನ ಇಲ್ಲ, ಇದೇನಪ್ಪಾ ಅಂದ್ರೆ ಮಷಿನ್ ಅರ್ಥ ಮಾಡ್ಕೊಳಲ್ಲ. ಇದು ಏನಪ್ಪಾ ಅಂದ್ರೆ ಬೈನರಿ ಫಾರ್ಮ್ ಏನಾಗಬೇಕು, ಕನ್ವರ್ಟ್ ಆಗ. ಬೈನರಿ ಫಾರ್ಮ್ ಕನ್ವರ್ಟ್ ಮಾಡಕಪ್ಪ ಅಂತಂದ್ರೆ 7 bits ಅನ್ನೋದು ಯೂಸ್ ಮಾಡೋದು. ಸೊ ಅದು ಕೋಡ್ ಏನಪ್ಪಾ ಅಂದ್ರೆ 1 5 times 0. ಸೊ 1 ಈ ರೀತಿ ಬರ್ದ್ರೆ ಏನಪ್ಪಾ ಅಂದ್ರೆ ಅದು ಏನ್ ಮಾಡತ್ತಾ, ಮಷಿನ್ ಅದೇ ಮಾಡತ್ತಾ ಅರ್ಥ ಮಾಡ್ಕೊಳತ್ತ. ಸೊ ಇಲ್ಲಿ ಎಕ್ಸಾಂಪಲ್ ಕೋಡ್ ಕೊಟ್ಟಿದ್ದೀನಿ. ಸೊ ಯು ಜಸ್ಟ್ ಕ್ಯಾನ್ ಸಿ ಹಿಯರ್ 0 1 5 times 0 and 1. ಸೊ ಇದು ಏನಪ್ಪಾ ಅಂದ್ರೆ ಬೈನರಿ ಫಾರ್ಮ್ ಅಥವಾ ಬೈನರಿ ನಂಬರ್ ಅಂತ ಕರಿತೀವಿ. ಅಂಡ್ ನೆಕ್ಸ್ಟ್ ಒನ್ ಇಸ್ ದಟ್ ಈಸ್ ಸಮ್ ಆಫ್ ದ ಕ್ಯಾರೆಕ್ಟರ್ಸ್ ಯೂಸ್ ಇನ್ ಜಾವಾ ಪ್ರೋಗ್ರಾಮಿಂಗ್ ಆನ್. ಸೊ ನಾವೇನೇನ್ ಯೂಸ್ ಮಾಡ್ತೀವಿ, ಸೊ ಆಸ್ಕಿ ಕ್ಯಾರೆಕ್ಟರ್ಸ್ 0 to 9, ಕ್ಯಾಪಿಟಲ್ ಎ ಟು ಜೆಡ್, ಸ್ಮಾಲ್ ಎ ಟು ಜೆಡ್. ಸಾರಿ ಇಲ್ಲಿ ಮಿಸ್ಟೇಕ್ ಆಗಿದೆ, ಕ್ಯಾಪಿಟಲ್ ಎ ತಗೊಂಡಿದ್ದೀನಿ. ಸೊ ಅಗೇನ್ ಸ್ಮಾಲ್ ಎ ಆಗ್ಬೇಕಿತ್ತು, ಸೊ ಕ್ಷಮೆ ಇರಲಿ. ಅಂಡ್ ಆಸ್ಕಿ ಕೂಡ ಏನಪ್ಪಾ ಅಂದ್ರೆ 0 to 9, 0 ಅಂದನ್ ಪ್ರೆಸ್ ಮಾಡಿದ್ರೆ ಅದ್ರದ್ದು ಆಸ್ಕಿ ಕೂಡ ಏನಪ್ಪಾ ಅಂದ್ರೆ 48, 1 ಏನಪ್ಪಾ ಅಂದ್ರೆ 49. ಸೊ ಅದೇ ರೀತಿ ಆಸ್ಕಿ ಕ್ಯಾರೆಕ್ಟರ್ 9 ಇದ್ರದ್ದು ಆಸ್ಕಿ ಕೂಡ ಏನಪ್ಪಾ ಅಂದ್ರೆ 57. ಸೊ ಸಿಂಪಲ್ ನಾವೇನಪ್ಪಾ ಅಂದ್ರೆ 0 to 9 ಪ್ರೆಸ್ ಮಾಡ್ಬಿಡ್ತೀವಿ. ಬಟ್ ಪ್ರತಿಯೊಂದು ಕ್ಯಾರೆಕ್ಟರ್ ಏನಪ್ಪಾ ಅದ್ರ ಕೋಡ್ ಇರುತ್ತೆ, ಆ ಕೋಡ್ ಏನಪ್ಪಾ ಅಂದ್ರೆ ಬೈನರಿ ಫಾರ್ಮ್ ಕನ್ವರ್ಟ್ ಆಗ್ಲೇಬೇಕು. ಕ್ಯಾಪಿಟಲ್ ಎ ಅಂಡ್ ಕ್ಯಾಪಿಟಲ್ ಜೆಡ್ ಏನಪ್ಪಾ ಅಂದ್ರೆ ಕ್ಯಾಪಿಟಲ್ ಎ ವ್ಯಾಲ್ಯೂ ಏನಪ್ಪಾ ಅಂದ್ರೆ 65, ಕ್ಯಾಪಿಟಲ್ ಜೆಡ್ ಇದ್ರ ವ್ಯಾಲ್ಯೂ ಏನಪ್ಪಾ ಅಂದ್ರೆ 90, ಕ್ಯಾಪಿಟಲ್ ಬಿ 66. ಸೊ ಇದೇನಪ್ಪಾ ಕಂಟಿನ್ಯೂ ಆಗುತ್ತೆ ಎಲ್ಲಿವರೆಗೂ 65 ಸ್ಟಾರ್ಟ್ ಆಗಿ 90 ವರೆಗೂ ಹೋಗುತ್ತೆ. ಅಂಡ್ ಸ್ಮಾಲ್ ಎ ಟು ಜೆಡ್. ಸೊ ಆಲ್ರೆಡಿ ಐ ಟೋಲ್ಡ್ ಹಿಯರ್ ಐ ಸಪೋಸ್ ಟು ಟೇಕ್ ಸ್ಮಾಲ್ ಎ ಬಟ್ ಐ ಟೇಕನ್ ಹಿಯರ್ ಕ್ಯಾಪಿಟಲ್ ಎ. ಅಂಡ್ ಸ್ಮಾಲ್ ಎ ಇದ್ರ ವ್ಯಾಲ್ಯೂ ಏನಪ್ಪಾ ಅಂದ್ರೆ 97. ಅಂಡ್ ಸ್ಮಾಲ್ ಜೆಡ್ ಇದ್ರ ವ್ಯಾಲ್ಯೂ ಏನಪ್ಪಾ ಅಂದ್ರೆ 122.
2 and here I have taken some of the example. So character A ಅಂತ ತಗೊಂಡಿದ್ದೀನಿ, ಇದ್ರ ಕೋಡ್ ಏನಪ್ಪಾ ಅಂದ್ರೆ 65. ಇದು ಯಾವ ರೀತಿ ಮಷಿನ್ ಕೋಡ್ ಕನ್ವರ್ಟ್ ಆಗುತ್ತೆ. ಸೊ ಇದ್ರ ಮೇಲ್ಗಡೆ ಎವ್ರಿ ಒನ್ ಜಸ್ಟ್ ಸಿ. ಸೊ ಇಲ್ಲಿ ಏನಪ್ಪಾ ಅಂದ್ರೆ 7 ಬಿಟ್ಸ್ ಅನ್ನೋದೇನೈತೆ ಸ್ಟೋರ್ ಮಾಡಿದೀನಿ. ಸೊ 1 ಪ್ಲೇಸ್ ಒಳಗಡೆ 1 ಮತ್ತೆ 2 ಪ್ಲೇಸ್ ಒಳಗೆ 0, 4 ಪ್ಲೇಸ್ ನ 0, 8 ಪ್ಲೇಸ್ ನ 0, 16 ಪ್ಲೇಸ್ ನ 0, 32 ಪ್ಲೇಸ್ ನ 0, 64 ಪ್ಲೇಸ್ ನ ಮಾತ್ರ ಏನೈತಿ 1 ಮತ್ತೆ 1 ಪ್ಲೇಸ್ ನ 1 ಐತಿ. ಸೊ ಇವೆರಡು ಆಡ್ ಮಾಡಿದ್ರೆ ನಮಗೆ ಏನ್ ಬರ್ತಪ್ಪ ಅಂದ್ರ ಕೋಡ್ 65. ಸೊ 64 ಪ್ಲೇಸ್ ನ 1 ಪ್ಲೇಸ್ ನಾಗ ಏನಪ್ಪಾ ಅಂದ್ರೆ 1. ಸೊ ರಿಮೈನಿಂಗ್ ಎಲ್ಲಾ ಪ್ಲೇಸ್ ನಾಗೂ 0 ಐತಿ. ಆಲ್ರೆಡಿ ಹೇಳಿದಂಗೆ ಏನಪ್ಪಾ ಅಂದ್ರೆ 0 ಅಂತಂದ್ರೆ ಆಪ್ಷನ್ಸ್ ಅವರ ಫಾಲ್ಸ್ ಅಂತ ಕರಿತೀವಿ. 1 ಅಪ್ಪ ಅಂತಂದ್ರೆ ಟ್ರೂ ಅವರ ಪ್ರೆಸೆನ್ಸ್ ಆಫ್ ವ್ಯಾಲ್ಯೂ. ಸೊ 64 ಪ್ಲೇಸ್ ನಾಗ ಏನಿದೆ 1 ಇದೆ. ಸೊ ಅದೇ ರೀತಿ 1 ಪ್ಲೇಸ್ ನ 1 ಇದೆ. ಸೊ ಇವೆರಡು ಆಡ್ ಮಾಡಿದ್ರೆ ನಮಗೆ ಏನ್ ಬರುತ್ತೆ ವ್ಯಾಲ್ಯೂ 65. ಅಂದ್ರೆ ನೀವೇನಾದ್ರೂ ಕ್ಯಾಪಿಟಲ್ ಅಂತ ಪ್ರೆಸ್ ಮಾಡಿದ್ರ ಇದು ಏನ್ ಮಾಡತ್ತ ಮಷಿನ್ ಕೋಡ್ ನ ಯಾವ ರೀತಿ ಕನ್ವರ್ಟ್ ಆಗುತ್ತಪ್ಪ ಅಂದ್ರೆ 1 5 ಟೈಮ್ಸ್ 0 ಅಂಡ್ 1 ಇದು ಕ್ಯಾಪಿಟಲ್ ಎ ಅಂಡ್ ಸ್ಮಾಲ್ ಎ ಇಲ್ಲಿ ಕೊಟ್ಟಿದೆ ನೋಡ್ರಿ. ಸ್ಮಾಲ್ ಎ ಕ್ಯಾರೆಕ್ಟರ್ ಇದ್ರದ್ದು ಕೋಡ್ ಏನಪ್ಪಾ ಅಂದ್ರೆ 97. ಸೊ ಇದು ಯಾವ ರೀತಿ ಕನ್ವರ್ಟ್ ಆಗುತ್ತಪ್ಪ 97 ಬರ್ಬೇಕಪ್ಪ ಅಂತಂದ್ರೆ 64 1 ಆಗ್ಬೇಕು, ಮತ್ತೆ 32 ಏನಪ್ಪಾ ಅಂದ್ರೆ 1 ಆಗ್ಬೇಕು, ಮತ್ತೆ 1 ಪ್ಲೇಸ್ ನಾಗ ಏನಪ್ಪಾ ಅಂದ್ರೆ 1 ಹಾಕಿದ್ರೆ ನಮಗ್ ಬರೋ ಕೋಡ್ ಏನಪ್ಪಾ ಅಂದ್ರೆ 97. ಸೊ 64 ಪ್ಲಸ್ 32 96. ಸೊ ಮತ್ತೆ ಇನ್ನೊಂದು ವ್ಯಾಲ್ಯೂ ಏನಪ್ಪಾ ನಮ್ಗೆ ಜಸ್ಟ್ 1 ಬೇಕು. ಸೊ 1 ಪ್ಲೇಸ್ ನಾ ಏನ್ ಮಾಡ್ತೀನಿ 1 ಅಂತ ಪ್ರೆಸೆನ್ಸ್ ಹಾಕ್ತೀನಿ. ಸೊ ಇವಾಗ ಏನಾಯ್ತು ಇದ್ರ ವ್ಯಾಲ್ಯೂ 97 ಆಗುತ್ತೆ. ಸೊ ಆಲ್ರೆಡಿ ನೀನ್ ನೆನಪಿರ್ಲಿ 1 ಏನಪ್ಪಾ ಅಂದ್ರೆ ಪ್ರೆಸೆನ್ಸ್, 0 ಅಂದ್ರೆ ಆಪ್ಷನ್ಸ್. ಸೊ ನಾನ್ ಮೇಲ್ಗಡೆ ಏನು ವ್ಯಾಲ್ಯೂ ತಗೊಂಡಿದ್ ನೋಡ್ರಿ, ಇದು ಏನಪ್ಪಾ ಅಂತಂದ್ರೆ ಬೈನರಿ ಬಿಟ್ ಫಾರ್ಮ್ ಪ್ರೆಸೆಂಟ್ ಮಾಡೋದು. ಸೊ 1 ಪ್ಲಸ್ 1 2, 2 ಪ್ಲಸ್ 2 4, 4 ಪ್ಲಸ್ 4 8, 8 ಪ್ಲಸ್ 8 16, 16 ಪ್ಲಸ್ 16 32, 32 ಪ್ಲಸ್ 32 64. ಸೊ ಈ ರೀತಿ ಅನ್ನೋದು ಏನ್ ಮಾಡ್ತೀವಿ ನಾವು ಬರ್ಕೋತೀವಿ. ಅಂಡ್ ದ ನೆಕ್ಸ್ಟ್ ಒನ್ ಇಸ್ ದಟ್ ಈಸ್ ಸೊ ಜಸ್ಟ್ ಹಿಯರ್ ಐ ಗಿವನ್ ಸಮ್ ಆಫ್ ದ ಎಕ್ಸಾಂಪಲ್. ಸೊ ಕಂಪ್ಲೀಟ್ ಚಾಟ್. ಸೊ ಫ್ರಮ್ 0 to 127 ಎಲ್ಲ ಕೊಟ್ಟಿನಿ. ಸೊ 0 ಅಂತ ಅಂದ್ರೆ ನಲ್, ಮತ್ತೆ ಆಲ್ರೆಡಿ ಹೇಳಿದಂಗೆ ಏನಪ್ಪಾ 32 ಅಂತಂದ್ರೆ ಸ್ಪೇಸ್. ಸೊ ಎಲ್ಲಿದೆ 32 ಅಪ್ಪ ಅಂತಂದ್ರೆ ಸೊ ಇಲ್ಲಿದೆ ನೋಡ್ರಿ. ಸೊ 32 ಅಂದ್ರೆ ಸ್ಪೇಸ್, ಮತ್ತೆ 0 ವ್ಯಾಲ್ಯೂ ಏನಿದೆ 48. ಸೊ 1 ಅಂದ್ರೆ 49, 2 ಅಂದ್ರೆ 50, ಮತ್ತೆ 7 ಅಂದ್ರೆ 55, 9 ಅಂದ್ರೆ 57. ಸೊ ಕ್ಯಾಪಿಟಲ್ ಎ ಇದ್ರ ವ್ಯಾಲ್ಯೂ ಏನಪ್ಪಾ ಅಂದ್ರೆ 65. ಸೊ ಸ್ಮಾಲ್ ಜೆಡ್ ಇದ್ರ ವ್ಯಾಲ್ಯೂ ಏನಪ್ಪಾ 90. ಸೊ ಸ್ಮಾಲ್ ಎ ವ್ಯಾಲ್ಯೂ ಏನಪ್ಪಾ 97. ಸ್ಮಾಲ್ ಜೆಡ್ ವ್ಯಾಲ್ಯೂ ಏನಪ್ಪಾ 122. ನಾವು ಬ್ರೇಸ್ ಓಪನ್ ಮಾಡ್ತೀವಿ ಫ್ಲವರ್ ಬೇಸ್. ಸೊ ಅದ್ರ ವ್ಯಾಲ್ಯೂ ಏನು 123. ಸೊ ಲಾಸ್ಟ್ ವ್ಯಾಲ್ಯೂ ಯಾವ್ದಪ್ಪ ಅಂದ್ರೆ 127. ಸೊ 127 ವ್ಯಾಲ್ಯೂ ಏನಪ್ಪಾ ಅಂದ್ರೆ ಡಿಲೀಟ್. ಸೊ ಕೀಬೋರ್ಡ್ ಡಿಲೀಟ್ ಅಂತಂದ ಇರುತ್ತೆ, ನಾವು ಸಿಂಪ್ಲಿ ಪ್ರೆಸ್ ಮಾಡ್ತೀವಿ. ಬಟ್ ಅದ್ರದ್ದು ಏನಪ್ಪಾ ಕೋಡ್ ಇದೆ, ಆ ಕೋಡ್ ಏನಪ್ಪಾ ಅಂದ್ರೆ 127. ಸೊ ಈ ರೀತಿ ಏನಪ್ಪಾ ಅಂದ್ರೆ ಆಸ್ಕಿ ಕ್ಯಾರೆಕ್ಟರ್ ಅಂಡ್ ಆಸ್ಕಿ ಕೋಡ್. ಅಂಡ್ while moving to the next one is that is a Unicode. So Unicode, it is a wide representation of a characters in a numeric form. ಸೊ ASCII ಕೋಡ್ ಒಳಗಡೆ ಏನಪ್ಪಾ ಅಂದ್ರೆ ಇಟ್ ಈಸ್ ಓನ್ಲಿ ಸಪೋರ್ಟೆಡ್ ಫಾರ್ ಇಂಗ್ಲಿಷ್ ಕ್ಯಾರೆಕ್ಟರ್, ಬರೀ ಇಂಗ್ಲಿಷ್ ಲ್ಯಾಂಗ್ವೇಜ್ ಮಾತ್ರ. ಬಟ್ ಯೂನಿಕೋಡ್ ಅನ್ನೋದೇನಪ್ಪಾ ಅಂದ್ರೆ ಇಂಗ್ಲಿಷು ಬರುತ್ತೆ, ಮತ್ತೆ ಬೇರೆ ಪ್ರತಿಯೊಂದು ಭಾಷೆನು ಕನ್ನಡ ಆಗಿರ್ಬೋದು, ತಮಿಳ್ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಉರ್ದು ಆಗಿರ್ಬೋದು, ಎಲ್ಲಾ ಪ್ರತಿಯೊಂದು ಭಾಷೆ ಏನಪ್ಪಾ ಅಂದ್ರೆ ಕ್ಯಾರೆಕ್ಟರ್ಸ್ ಅಕ್ಷರ ಅಂತ ಅನ್ನೋದು ಇರುತ್ತೆ. ಪ್ರತಿಯೊಂದು ಅಕ್ಷರಕ್ಕೆ ಏನಪ್ಪಾ ಅಂದ್ರೆ ಅದರದೇ ಅಂತ ಸ್ಪೆಸಿಫಿಕ್ ಕೋಡ್ ಅನ್ನೋದು ಏನ್ ಮಾಡಿದೆ ಯೂನಿಕೋಡ್ ಏನ್ ಮಾಡಿದೆ ಅಸೈನ್ ಮಾಡಿದೆ. ಅಂಡ್ this code contains hexadecimal digits ranging from 0 into 4 times 0 up to that is a 0 into 4 times f. So f ಅಂತಂದ್ರೆ f ವ್ಯಾಲ್ಯೂ ಬಂದ್ಬಿಟ್ಟು 15. ಸೊ ಸ್ಟಾರ್ಟ್ ಆಗೋದು ಎಲ್ಲಿಂದ ಅಂದ್ರೆ 0. ಸೊ hexadecimal ಒಳಗಡೆ ಏನಪ್ಪಾ ಅಂದ್ರೆ 0 to 9 ಮಾತ್ರ ತಗೊಂಡಿವಿ ಡಿಜಿಟ್ಸ್. 10 ಇದ್ರ ವ್ಯಾಲ್ಯೂ ಏನಪ್ಪಾ ಅಂದ್ರೆ a. ಸೊ 11 b, 12 c, 13 d, 14 e, 15 ಏನಪ್ಪಾ ಅಂದ್ರೆ f. ಸೊ 0 ಲಿಂದ 15 ಕೌಂಟ್ ಮಾಡಿದ್ರೆ 16 ವ್ಯಾಲ್ಯೂ ಏನಾಗುತ್ತೆ ಆಗುತ್ತೆ. ಅಂಡ್ ಇಟ್ ಕ್ಯಾನ್ ಆರ್ಡರ್. ಸೊ ಯೂನಿಕೋಡ್ ಒಳಗಡೆ ಎಷ್ಟು ಕ್ಯಾರೆಕ್ಟರ್ಸ್ ಇದಾವಪ್ಪ ಅಂದ್ರೆ ಅಪ್ ಟು 1,37,000. ಸೊ ನೆನ್ಪಿರ್ಲಿ ಯೂನಿಕೋಡ್ ಒಳಗಡೆ 1,37,000 ಕ್ಯಾರೆಕ್ಟರ್ಸ್ ಇದೆ. ಮತ್ತು ಇದ್ರೊಳಗಡೆ ಏನಪ್ಪಾ ಅಂದ್ರೆ 146 ಮಾಡರ್ನ್ ಮತ್ತೆ ಹಿಸ್ಟೋರಿಕ್ ಸ್ಕ್ರಿಪ್ಟ್ಸ್ ಏನಪ್ಪಾ ಅಂದ್ರೆ ಒಳಗೊಂಡಿದೆ. ಸೊ ಆಸ್ಕಿ ಕೋಡ್ ಒಳಗಡೆ ಎಷ್ಟಪ್ಪ ಅಂದ್ರೆ ಬರೀ 128 ಇಲ್ಲ 256. ಬಟ್ ಯೂನಿಕೋಡ್ ಒಳಗಡೆ ಏನಪ್ಪಾ ಅಂದ್ರೆ 1,37,000 ಕ್ಯಾರೆಕ್ಟರ್ಸ್. ಓಕೆನಾ. ಅಂಡ್ ಇದ್ರೊಳಗಡೆ ಏನಪ್ಪಾ ಅಂದ್ರೆ 146 ಮಾಡರ್ನ್ ಮತ್ತೆ ಹಿಸ್ಟೋರಿಕ್ ಸ್ಕ್ರಿಪ್ಟ್ಸ್ ಏನಪ್ಪಾ ಅಂದ್ರೆ ಇದೆ. ಅಂಡ್ ಇಟ್ ಮೀನ್ಸ್ ದಟ್ ದ ಕೋಡ್ ಆಫ್ ಈಚ್ ಕ್ಯಾರೆಕ್ಟರ್ ಈಸ್ ಅವೈಲೇಬಲ್ ಅಂಡರ್ ಅ ಯೂನಿಕೋಡ್ ಕ್ಯಾರೆಕ್ಟರ್ ಸೆಟ್. ಸೊ ಪ್ರತಿಯೊಂದು ಅಕ್ಷರಕ್ಕೆ ಏನಪ್ಪಾ ಅದ್ರದ್ದು ಒಂದು ಸ್ಪೆಸಿಫಿಕ್ ಕೋಡ್ ಅನ್ನೋದು ಅಸೈನ್ ಮಾಡಿದೆ. ಸೊ ದಟ್ ಓನ್ ಓನ್ಲಿ ಐ ಆಮ್ ಟೆಲ್ಲಿಂಗ್. ಅಂಡ್ ಇಟ್ ಈಸ್ ದ ಸ್ಟ್ಯಾಂಡರ್ಡ್ ಎನ್ಕೋಡಿಂಗ್ ಸಿಸ್ಟಮ್ ಯೂಸ್ ಟು ಎನ್ಕೋಡ್ ಅ ಕ್ಯಾರೆಕ್ಟರ್ ಇನ್ ಎನಿ ಕಂಪ್ಯೂಟರ್ ಲ್ಯಾಂಗ್ವೇಜ್. ಸೊ ಯಾವುದೇ ಒಂದು ಭಾಷೆ ಆದ್ರೆ ಏನಪ್ಪಾ ಅಂದ್ರೆ ಎನ್ಕೋಡ್ ಮಾಡಬಹುದು. ಸೊ ಇಲ್ಲಿ ಏನಪ್ಪಾ ಜಸ್ಟ್ ಇಂಗ್ಲಿಷ್ ಕ್ಯಾಪಿಟಲ್ ಲೆಟರ್ಸ್ ಕೊಟ್ಟಿದ್ದೀನಿ, U+0041 ಅಂತಂದಿದೆ. ಸೊ ಇದೇನಪ್ಪ ಕ್ಯಾಪಿಟಲ್ ಎ. ಸೊ ಇದೆಲ್ಲ ಚಾರ್ಟ್ ಕೊಟ್ಟಿದ್ದೀನಿ. ಅಂಡ್ ನೆಕ್ಸ್ಟ್ ಒನ್ ಇಸ್ ದಟ್ ಈಸ್ when we press alphabet a on a Hindi, okay, and it is mapped to hexadecimal value that is a 0905 whose binary equivalent is that is a 4 times 0 1001 0000 101. ಸೊ ಹಿಂದಿ ಒಳಗಡೆ ಕ್ಯಾಪಿಟಲ್ ಅಂತ
ಸಾರಿ ಕ್ಯಾಪಿಟಲ್ ಅಲ್ಲ, ಅಂತಂದ್ ಅಕ್ಷರ ಒತ್ತುತ್ತೀವಿ. ಸೊ ಅದಕ್ಕೂ ಏನಪ್ಪಾ ಅಂದ್ರೆ ಒಂದು ಯೂನಿಕ್ ಕೋಡ್ ಅಂತಂದ್ ಅಸೈನ್ ಮಾಡಿ. ಅದು ಏನಪ್ಪಾ ಅಂದ್ರೆ 0905 ಇದು ಕೋಡ್. ಈ ಕೋಡ್ ಏನಪ್ಪಾ ಅಂದ್ರೆ ಬೈನರಿ ಫಾರ್ಮ್ ಒಳಗೆ ಕನ್ವರ್ಟ್ ಅವಾಗ ಆ ಕೋಡ್ ಏನಪ್ಪಾ ಅಂದ್ರೆ ಇಲ್ಲಿ ಕೊಟ್ಟಿದ್ದು ನೋಡ್ರಿ, ಇದು ಏನಪ್ಪಾ ಅಂದ್ರೆ ಆ ಕೋಡ್. ಓಕೆನಾ. ಅಂಡ್ ಇಂಗ್ಲಿಷ್ ಅಷ್ಟ ಅಲ್ಲಾರ್ದ ಏನಪ್ಪಾ ಅಂದ್ರೆ ಎಲ್ಲಾ ಭಾಷೆ ಆಲ್ರೆಡಿ 1,37,000 ಕ್ಯಾರೆಕ್ಟರ್ಸ್ ಏನಪ್ಪಾ ಅಂತಂದ್ರೆ ಇದ್ರೊಳಗಡೆ ಇದೆ. ಅಂಡ್ ದ ನೆಕ್ಸ್ಟ್ ಟಾಪಿಕ್ ಇಸ್ ದಟ್ ಈಸ್ ಎಸ್ಕೇಪ್ ಸೀಕ್ವೆನ್ಸಸ್. Here, escape sequences are non-graphic characters which are mainly used to control the cursor while displaying the values. Either it may be a message on a output screen. So escape sequences ಏನಪ್ಪಾ ಅಂತಂದ್ರೆ non-graphic characters ಅಂತ ಕರಿತೀವಿ. ಸೊ ಇವು ಏನಪ್ಪಾ ಅಂತಂದ್ರೆ ಯೂಸ್ ಮಾಡಿರ್ತೀವಿ, ಬಟ್ ಔಟ್ಪುಟ್ ಸ್ಕ್ರೀನ್ ಒಳಗಡೆ ಏನಪ್ಪಾ ಅಂತಂದ್ರೆ ಆ ಎಸ್ಕೇಪ್ ಸೀಕ್ವೆನ್ಸಸ್ ಕಾಣಂಗಿಲ್ಲ. ಬಟ್ ಅದ್ರ ಆಪರೇಷನ್ ಏನಿರುತ್ತೆ ಅದೇನಾಗಿರುತ್ತೆ, ಪರ್ಫಾರ್ಮ್ ಆಗಿರುತ್ತೆ. ಸೊ ದಟ್ಸ್ ವೈ ವಿ ಆರ್ ಕಾಲಿಂಗ್ ಎಸ್ಕೇಪ್ ಸೀಕ್ವೆನ್ಸಸ್ ಆರ್ ನಾನ್ ಗ್ರಾಫಿಕ್ ಕ್ಯಾರೆಕ್ಟರ್ಸ್. ಅಂಡ್ ಮೇನ್ಲಿ ಎಸ್ಕೇಪ್ ಸೀಕ್ವೆನ್ಸ್ ನಾವ್ ಎದಕ್ಕೆ ಯೂಸ್ ಮಾಡ್ತೀವಪ್ಪ ಅಂತಂದ್ರ ಔಟ್ಪುಟ್ ಸ್ಕ್ರೀನ್ ಒಳಗಡೆ ಕರ್ಸರ್ ಕಂಟ್ರೋಲ್ ಮಾಡೋಗೋಸ್ಕರ. ಸೊ ಯಾವ್ದೇ ಒಂದು ಮೆಸೇಜ್ ಪ್ರಿಂಟ್ ಮಾಡ್ಬೇಕಪ್ಪ ಅಂತ ಅಂದ್ರೆ ಕರ್ಸರ್ ಅನ್ನೋದನ್ನ ಕಂಟ್ರೋಲ್ ಮಾಡೋಗೋಸ್ಕರ ನಾವೇನಪ್ಪ ಅಂದ್ರೆ ಎಸ್ಕೇಪ್ ಸೀಕ್ವೆನ್ಸಸ್ ನ ಯೂಸ್ ಮಾಡ್ತೀವಿ. ಅಂಡ್ ಎಸ್ಕೇಪ್ ಸೀಕ್ವೆನ್ಸಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಅ ಬ್ಯಾಕ್ ಸ್ಲಾಶ್ sequence because each and every escape sequences start with a backslash followed by a specific character. ಇಲ್ಲಿ ಏನಪ್ಪಾ ಅಂದ್ರೆ ಎಸ್ಕೇಪ್ ಸೀಕ್ವೆನ್ಸಸ್ ನ ನಾವು ಬ್ಯಾಕ್ ಸ್ಲಾಶ್ ಸೀಕ್ವೆನ್ಸ್ ಅಂತಾನೆ ಕರಿತೀವಿ. ಬಿಕಾಸ್ ಇಲ್ಲಿ ಏನಪ್ಪಾ ಅಂದ್ರೆ ಪ್ರತಿಯೊಂದು ಎಸ್ಕೇಪ್ ಸೀಕ್ವೆನ್ಸಸ್ ಸ್ಟಾರ್ಟ್ ಆಗೋದು ಬ್ಯಾಕ್ ಸ್ಲಾಶ್ ಕ್ಯಾರೆಕ್ಟರ್ ಲಿಂದ. ಸೊ ಬ್ಯಾಕ್ ಸ್ಲಾಶ್ ಕ್ಯಾರೆಕ್ಟರ್ ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಎಸ್ಕೇಪ್ ಸೀಕ್ವೆನ್ಸಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಅ ಬ್ಯಾಕ್ ಸ್ಲಾಶ್ ಸೀಕ್ವೆನ್ಸ್ ವಿ ವಿಲ್ ಸೇ. ಅಂಡ್ it should be enclosed in between a double quotes. ಸೊ ಎಸ್ಕೇಪ್ ಸೀಕ್ವೆನ್ಸಸ್ ನಾವೇನಾದ್ರು ಯೂಸ್ ಮಾಡ್ಬೇಕಪ್ಪ ಅಂತಂದ್ರೆ ಆ ಎಸ್ಕೇಪ್ ಸೀಕ್ವೆನ್ಸಸ್ ಡಬಲ್ ಇನ್ವರ್ಟೆಡ್ ಕಾಮ ಒಳಗಡೆನೆ ಏನಪ್ಪಾ ಅಂತಂದ್ರೆ ಬರ್ದಿರ್ಬೇಕು. ಅಂಡ್ ಹಿಯರ್ ಆರ್ ಗಿವನ್ ಸಮ್ ಆಫ್ ದ ಎಕ್ಸಾಂಪಲ್. ಸೊ ಸ್ಲಾಶ್ ಏನಪ್ಪಾ ಅಂದ್ರೆ ನ್ಯೂ ಲೈನ್ ಫೀಡ್ ಅಂಡ್ ಬ್ಯಾಕ್ ಸ್ಲಾಶ್ ಟಿ ಹಾರಿಜಾಂಟಲ್ ಟ್ಯಾಬ್ ಅಂಡ್ ಡಬಲ್ ಬ್ಯಾಕ್ ಸ್ಲಾಶ್ ಅಂಡ್ ಬ್ಯಾಕ್ ಸ್ಲಾಶ್ ಡಬಲ್ ಕೋಟ್ ಅಂಡ್ ಬ್ಯಾಕ್ ಸ್ಲಾಶ್ ಸಿಂಗಲ್ ಕೋಟ್. ಸೊ ಇವು ಐದು ಏನಪ್ಪಾ ಅಂದ್ರೆ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್. ಅಂಡ್ ದ ಫಸ್ಟ್ ಒನ್ ಈಸ್ ಅ ಬ್ಯಾಕ್ ಸ್ಲಾಶ್ n. And this character is used as a new line feed as soon as the control encounters slash and the cursor skips the current line and moves to the next line on the screen to print the remaining part of the output. So slash ಅನ್ನೋದೇನಪ್ಪ ಅಂತಂದ್ರೆ ನ್ಯೂ ಲೈನ್ ಫೀಡ್ ಅಂತ ನಾವು ಕರಿತೀವಿ. ಸೊ ಔಟ್ಪುಟ್ ಸ್ಕ್ರೀನ್ ಒಳಗಡೆ ಫಾರ್ ಎಕ್ಸಾಂಪಲ್ ಪ್ರಿಂಟ್ ಎಫ್, ಇಲ್ಲಿ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಕೊಟ್ಟಿದ್ದೀನಿ, ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ ಡಬಲ್ ಇಂಡೆಡ್ ಕಾಮ ನೇಮ್ ಆಕಾಶ್ ಮಿತ್ತಲ್ ಅಂತ ಬರ್ತದೆ. ಸೊ ಸ್ಲಾಶ್ ಅಂತಂದು ಇಲ್ಲಿ ಯೂಸ್ ಮಾಡಿದ್ವಿ. ಸೊ ಇಲ್ಲಿ ಏನಪ್ಪಾ ಅಂದ್ರೆ ಇದೇನ್ ಮಾಡುತ್ತಾ, ನೇಮ್ ಆಕಾಶ್ ಮಿತ್ತಲ್ ಅಂತ ಮಾತ್ರ ಏನಂತ ಫಸ್ಟ್ ಲೈನ್ ಪ್ರಿಂಟ್ ಮಾಡುತ್ತೆ. ಉಳ್ಕಿದೆಲ್ಲ ಏನಿದೆ ನೋಡ್ರಿ, ಏಜ್ 16 ಇಯರ್ಸ್ ಇದೇನಂತ ನೆಕ್ಸ್ಟ್ ಲೈನ್ ಇವತ್ತು ಮತ್ತೆ ಏನಪ್ಪಾ ಪುನಃ ಸ್ಲಾಶ್ ಯೂಸ್ ಮಾಡಿ, ಅದೇನು ಕ್ಲಾಸ್ 9. ಸೊ ಅದನ್ನ ಏನಪ್ಪಾ ನೆಕ್ಸ್ಟ್ ಲೈನ್ ಅಂತ ಆಟೋಮೆಟಿಕಲಿ ಸ್ಲಾಶ್ ಅಂತಂದು ಯೂಸ್ ಮಾಡಿದ್ರೆ ರಿಮೈನಿಂಗ್ ಪಾರ್ಟ್ ಅದ್ರ ಹಿಂದ್ಗಡೆ ಏನಿರುತ್ತೆ ನೋಡ್ರಿ ಅದೆಲ್ಲವೂ ಏನಪ್ಪಾ ಅಂತಂದ್ರೆ ಆಟೋಮೆಟಿಕಲಿ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಲೈನ್ ಏನಾಗುತ್ತೆ ಹೋಗುತ್ತೆ. ಸೊ ದಟ್ ಈಸ್ ಅಬೌಟ್ ಅ ಸ್ಲಾಶ್ ಅಂಡ್ ಹಿಯರ್ ಐ ಗಿವನ್ ದ output the example also. So you can see the example name ಆಕಾಶ್ ಮಿತ್ತಲ್ ಅನ್ನೋದು ಮಾತ್ರ ಏನಪ್ಪಾ ಅಂತಂದ್ರೆ ಇಲ್ಲಿ ಪ್ರಿಂಟ್ ಆಗಿದೆ, ಸ್ಲಾಶ್ ಅನ್ನೋದು ಪ್ರಿಂಟ್ ಆಗ್ತಿಲ್ಲ. ಸೊ ಆಲ್ರೆಡಿ ಹೇಳಿದೆ ಎಸ್ಕೇಪ್ ಸೀಕ್ವೆನ್ಸಸ್ ಆರ ನಾನ್ ಗ್ರಾಫಿಕ್ ಕ್ಯಾರೆಕ್ಟರ್ಸ್. ಸ್ಲಾಶ್ ಅನ್ನೋದನ್ನ ಯೂಸ್ ಮಾಡಿ ಕಾಣಿಸ್ತಿದಾನ ಇಲ್ಲ. ಸೊ ಆ ರೀತಿ. ಸೊ ಅದಾದ್ಮೇಲೆ ಏನಿದೆ ಏಜ್ 16 ಇಯರ್ಸ್ ಅದನ್ನು ಏನಪ್ಪಾ ನೆಕ್ಸ್ಟ್ ಲೈನ್ ಅದಾದ್ಮೇಲೂ ಸ್ಲಾಶ್ ಅನ್ನೋದನ್ನ ಯೂಸ್ ಮಾಡಿದ್ವಿ. ಸೊ ಕ್ಲಾಸ್ 9 ಅನ್ನೋದು ಏನಪ್ಪಾ ಅಂದ್ರೆ ನೆಕ್ಸ್ಟ್ ಲೈನ್ ಹೋಗುತ್ತೆ. ಸೊ ಈ ರೀತಿ ಯೂಸ್ ಮಾಡಕ್ ನಾವೇನಪ್ಪಾ ಅಂದ್ರೆ ಬ್ಯಾಕ್ ಸ್ಲಾಶ್ ಎನ್. ಸೊ ಬ್ಯಾಕ್ ಸ್ಲಾಶ್ ಎನ್ ಅಂದ್ರೆ ನೆನಪಿರ್ಲಿ ನ್ಯೂ ಲೈನ್ ಫೀಡ್. ಸೊ ರಿಮೈನಿಂಗ್ ಪಾರ್ಟ್ ಔಟ್ಪುಟ್ ಸ್ಕ್ರೀನ್ ಒಳಗಡೆ ಏನೇ ಇರಲಿ ನೆಕ್ಸ್ಟ್ ಸ್ಲಾಶ್ ಅನ್ನೋದನ್ನ ಯೂಸ್ ಮಾಡಿದ್ರೆ ಆಟೋಮೆಟಿಕಲಿ ರಿಮೈನಿಂಗ್ ಪಾರ್ಟ್ ಅನ್ನೋದು ಏನಾಗ್ತಾ ನೆಕ್ಸ್ಟ್ ಲೈನ್ ಏನಾಗ್ತಾ ಹೋಗುತ್ತೆ. ಅಂಡ್ ನೆಕ್ಸ್ಟ್ ಒನ್ ಇಸ್ ದಟ್ ಈಸ್ ಅ ಬ್ಯಾಕ್ ಸ್ಲಾಶ್ ಟಿ. ದಿಸ್ ಕ್ಯಾರೆಕ್ಟರ್ ಈಸ್ ಯೂಸ್ ಟು ಸಪರೇಟ್ ದ ವ್ಯಾಲ್ಯೂಸ್ ಆನ್ ಅ ಸ್ಕ್ರೀನ್ ವಿತ್ ಅ ಗ್ಯಾಪ್ ಆಫ್ 8 ಸ್ಪೇಸಸ್ ಬಿಟ್ವೀನ್ ದೆಮ್. ಅಂಡ್ ಈ ಬ್ಯಾಕ್ ಸ್ಲಾಶ್ ಟಿ ಅನ್ನೋದು ಏನಪ್ಪಾ ಅಂತಂದ್ರೆ ವ್ಯಾಲ್ಯೂಸ್ ನ ಸಪರೇಟ್ ಮಾಡೋಗೋಸ್ಕರ ಏನಪ್ಪಾ ಅಂದ್ರೆ ನಾವು ಬ್ಯಾಕ್ ಸ್ಲಾಶ್ ಟಿ ಅನ್ನೋದು ಯೂಸ್ ಮಾಡ್ತೀವಿ. ಅಂಡ್ ಇದು ಎಷ್ಟು ಸ್ಪೇಸ್ ಕೊಡುತ್ತಪ್ಪ ಅಂದ್ರೆ ನಿಯರ್ಲಿ 8 ಸ್ಪೇಸಸ್ ಏನ್ ಮಾಡುತ್ತಾ ಪ್ರೊವೈಡ್ ಮಾಡುತ್ತೆ. ಒಂದು ವ್ಯಾಲ್ಯೂಸ್ ಸಪರೇಟ್ ಮಾಡಿತಿಪ್ಪ ಅಂತಂದ್ರೆ 8 ವ್ಯಾಲ್ಯೂಸ್ ನಿಯರ್ಲಿ 8 ವ್ಯಾಲ್ಯೂಸ್ ಏನಪ್ಪಾ ಅಂದ್ರೆ ಪ್ರೊವೈಡ್ ಮಾಡುತ್ತೆ. ಅಂಡ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಆರಿಜೆಂಟಲ್ ಟ್ಯಾಬ್ ಸ್ಪೇಸ್. ಸ್ಲಾಶ್ ಟಿ ನಾವೇನಪ್ಪ ಅಂದ್ರೆ ಆರಿಜೆಂಟಲ್ ಟ್ಯಾಬ್ ಸ್ಪೇಸ್ ಅಂತ ಕರಿತೀವಿ. ಅಂಡ್ ಇಯರ್ ಆಗಿ ಏನ್ ಎಕ್ಸಾಂಪಲ್ ಸೇಮ್ ಬಟ್ ಸ್ಲಾಶ್ ಅನ್ನೋ ಪ್ಲೇಸ್ ಏನಪ್ಪಾ ಅಂದ್ರೆ ಇಯರ್ ಆರ್ ಟೇಕನ್ ದಟ್ ಈಸ್ ಇನ್ ಪ್ಲೇಸ್ ಆಫ್ ಸ್ಲಾಶ್ ಅನ್ ಇಯರ್ ಆರ್ ಟೇಕನ್ ಸ್ಲಾಶ್ ಟಿ ಆಸ್ ವೆಲ್ ಆಸ್ ಇಯರ್ ಆಲ್ಸೋ ಸ್ಲಾಶ್ ಟಿ. ಸೊ ನೇಮ್ ಆಕಾಶ್ ಮಿತ್ತಲ್. ಸೊ ಆಕಾಶ್ ಮಿತ್ತಲ್ ಅಂತ ನಾವು ಏನಪ್ಪಾ ಅಂದ್ರೆ ಇದು ಏನ್ ಮಾಡುತ್ತಾ ಸ್ಪೇಸ್ ಕೊಡ್ತಾ ನಿಯರ್ಲಿ ಏನಪ್ಪಾ 8 ಸ್ಪೇಸ್ ಅನ್ನೋದು ಏನ್ ಮಾಡುತ್ತೆ ಪ್ರೊವೈಡ್ ಮಾಡುತ್ತೆ. ಸೊ ಇಲ್ಲಿ ಔಟ್ಪುಟ್ ಕೂಡ ಕೊಟ್ಟಿದ್ದೀನಿ. ಸೊ ಇಯರ್ ಯು ಕ್ಯಾನ್ ಸಿ ಇನ್ ಸೇಮ್ ಲೈನ್. ಸೊ ನೇಮ್ ಆಕಾಶ್ ಮಿತ್ತಲ್ ಇಲ್ಲಿ ಏನಾಯ್ತು, ಸೊ ಇಲ್ಲಿ ಏನಪ್ಪಾ ಅಂದ್ರೆ ನಿಯರ್ಲಿ
ಇದೇನಪ್ಪಾ ಅಂದ್ರ ಸ್ಪೇಸ್. ಸೊ ಇಷ್ಟೆಲ್ಲ ಏನಪ್ಪಾ ಅಂದ್ರ ಸ್ಪೇಸ್ ಪ್ರೊವೈಡ್ ಮಾಡಿದೆ. ಸೊ ಅದಾದ್ಮೇಲೆ ಮತ್ತೆ ಏಜ್ 16 years ಅದಾದ್ಮೇಲೆ ಕೂಡ ಏನಪ್ಪಾ ಸ್ಪೇಸ್ ಕೊಡಿ. ಸೊ ಈ ರೀತಿ ಏನಾದ್ರ ಸ್ಪೇಸ್ ಅನ್ನೋದೇನಂತ ಪ್ರೊವೈಡ್. ಸೊ ಸ್ಲಾಶ್ ಟಿ ಏನಪ್ಪಾ ಅಂತಂದ್ರೆ ಸ್ಪೇಸ್ ಪ್ರೊವೈಡ್ ಮಾಡೋದಕ್ಕೆ ಏನಪ್ಪಾ ಅಂದ್ರೆ ನಾವು ಯೂಸ್ ಮಾಡ್ತೀವಿ. ಅಂಡ್ ನೆಕ್ಸ್ಟ್ ಒನ್ ಇಸ್ ದಟ್ ಈಸ್ ಡಬಲ್ ಬ್ಯಾಕ್ ಸ್ಲಾಶ್. ಅಂಡ್ this character is used to print a message within a backslash character. So backslash character ಒಳಗಡೆ ನಾವೇನಾದ್ರೂ ಔಟ್ಪುಟ್ ಡಿಫ್ರೆಂಟ್ ಆಗಿ ತೋರಿಸ್ಬೇಕಪ್ಪ ಅಂತಂದ್ರೆ ಸೊ ಡಬಲ್ ಬ್ಯಾಕ್ ಸ್ಲಾಶ್ ಡಬಲ್ ಕೋಡ್ ಬ್ಯಾಕ್ ಸ್ಲಾಶ್ ಸಿಂಗಲ್ ಕೋಡ್ ಇವನ್ನೆಲ್ಲ ಏನಪ್ಪಾ ಯೂಸ್ ಮಾಡುವ. ಸೊ ಯಾವುದೇ ಒಂದು ಮೆಸೇಜ್ ಏನಾದ್ರು ಸೊ ಬ್ಯಾಕ್ ಸ್ಲಾಶ್ ಒಳಗಡೆ ಔಟ್ಪುಟ್ ಬೇಕು ಅಂತಂದ್ರೆ ಸೊ ಈ ರೀತಿ ನಾವೇನ್ ಮಾಡಬಹುದು ಯೂಸ್ ಮಾಡಬಹುದು. ಅಂಡ್ ಇಯರ್ ಆಗಿ ಗಿವನ್ ಎಕ್ಸಾಂಪಲ್ ನೇಮ್. ಸೊ 2 times ಏನಪ್ಪಾ ಅಂತಂದ್ರೆ ಡಬಲ್ ಇಂಟು ಕಾಮ ಆದ್ಮೇಲೆ ಬ್ಯಾಕ್ ಸ್ಲಾಶ್. ಸೊ ನೇಮ್ ಆಕಾಶ್ ಮಿತ್ತಲ್. ಸೊ ಇಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ಇಲ್ಲಿ ಓಪನ್. ಸೊ ಇಲ್ಲಿ 16 years ಆದ್ಮೇಲೆ ಮತ್ತೆ ಕ್ಲೋಸ್. ಮತ್ತೆ ಕ್ಲಾಸ್ 9th ಅಂತ ಬಿಫೋರ್ ಯೂಸ್ ಮಾಡಿದ್ವಿ ಮತ್ತೆ ಆಫ್ಟರ್ ಯೂಸ್ ಮಾಡಿದ್ವಿ. ಸೊ ಔಟ್ಪುಟ್ ಏನಪ್ಪಾ ಅಂತಂದ್ರೆ ಈ ರೀತಿ ಬರುತ್ತೆ. ಸೊ ಯು ಕ್ಯಾನ್ ಸೇ ಬ್ಯಾಕ್ ಸ್ಲಾಶ್ 2 times ಯೂಸ್ ಮಾಡಿದೆ ಬಟ್ ಇಲ್ಲಿ ಎಷ್ಟು ಸಾರಿ ಪ್ರಿಂಟ್ ಆಗ್ತಿದೆ, ಒಂದ್ ಸಾರಿ ಏನಪ್ಪಾ ಅಂದ್ರೆ ಪ್ರಿಂಟ್ ಆಗ್ತದೆ. ಸೊ ಇಯರ್ ಯು ಆಲ್ ಜಸ್ಟ್ ಕ್ಯಾನ್ ಸಿ ದಟ್ ಈಸ್ ಅ ಸ್ಲಾಶ್ ನೇಮ್. ಸೊ ಬ್ಯಾಕ್ ಸ್ಲಾಶ್ ಏನಾಗುತ್ತೆ ಬರೀ ಒಂದೇ ಸಾರಿ ಬಂದ್ ನಾವು ಯೂಸ್ ಮಾಡಿದ ಎಷ್ಟು 2 times. ಸೊ ಬ್ಯಾಕ್ ಸ್ಲಾಶ್ ಅನ್ನೋದು ಏನಪ್ಪಾ ಅಂದ್ರೆ ಯೂಸ್ ಆಗಲ್ಲ ಬಟ್ ನಾವೇನ್ ಆಪರೇಷನ್ ಮಾಡಿದ್ವಿ ಅದೇನಪ್ಪಾ ಅಂದ್ರೆ ಪರ್ಫಾರ್ಮ್ ಆಗುತ್ತೆ. ಸೊ ಇಲ್ಲಿ ಏನ್ ಮಾಡಿದ್ವಿ ಕ್ಲೋಸ್ ಆಗಿದೆ. ಸೊ ಕ್ಲೋಸ್ ಇಲ್ಲಿ ಓಪನ್ ಆಗಿದೆ ಮತ್ತೆ ಇಲ್ಲಿ ಕ್ಲೋಸ್ ಆಗಿದೆ. ಸೊ ಇಲ್ಲಿ ಓಪನ್ ಮಾಡಿದ್ವಿ ಮತ್ತೆ ಇಲ್ಲಿ ಏನಪ್ಪಾ ಅಂತಂದ್ರೆ ಕ್ಲೋಸ್ ಮಾಡಿದ್ವಿ. ನೆಕ್ಸ್ಟ್ ಒನ್ ಇಸ್ ದಟ್ ಈಸ್ ಬ್ಯಾಕ್ ಸ್ಲಾಶ್ ಡಬಲ್ ಕೋಟ್ಸ್. ಅಂಡ್ ದಿಸ್ ಕ್ಯಾರೆಕ್ಟರ್ ಈಸ್ ಯೂಸ್ ಟು ಪ್ರಿಂಟ್ ಅ ಮೆಸೇಜ್ ವಿತ್ ಇನ್ ಡಬಲ್ ಕೋಟ್ಸ್. ಸೊ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೀನಿ. ಸೊ ಅಲ್ಲಿ ಏನಪ್ಪಾ ಅಂದ್ರೆ ಬ್ಯಾಕ್ ಸ್ಲಾಶ್ ಒಳಗಡೆ ಮೆಸೇಜ್ ಪ್ರಿಂಟ್ ಮಾಡೋದಕ್ಕೆ ಬ್ಯಾಕ್ ಸ್ಲಾಶ್ ಸಾರಿ 2 times ಬ್ಯಾಕ್ ಸ್ಲಾಶ್ ಯೂಸ್ ಮಾಡಿದ್ವಿ. ಇಲ್ಲಿ ಏನಪ್ಪಾ ಅಂದ್ರೆ ಬ್ಯಾಕ್ ಸ್ಲಾಶ್ ಡಬಲ್ ಕೋಟ್ಸ್ ಅನ್ನೋದು ಯೂಸ್ ಮಾಡಿ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೀನಿ. ಸೊ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ ಎನ್ ಅಂಡ್ ಬ್ಯಾಕ್ ಸ್ಲಾಶ್ ಡಬಲ್ ಕೋಟ್ಸ್. ಸೊ ಇಲ್ಲಿ ಕ್ಲೋಸ್ ಮಾಡ್ತೀನಿ ಬ್ಯಾಕ್ ಸ್ಲಾಶ್ ಡಬಲ್ ಕೋಟ್ಸ್. ಸೊ ಇಲ್ಲಿ ಓಪನ್ ಮಾಡ್ತೀನಿ ಬ್ಯಾಕ್ ಸ್ಲಾಶ್ ಡಬಲ್ ಕೋಟ್ಸ್ ಅಂಡ್ ಬ್ಯಾಕ್ ಸ್ಲಾಶ್ ಡಬಲ್ ಕೋಟ್ಸ್ ಅಂಡ್ ಬ್ಯಾಕ್ ಸ್ಲಾಶ್ ಡಬಲ್ ಕೋಟ್ಸ್. ಈ ರೀತಿ ನಾನು ಯೂಸ್ ಮಾಡಿದ್ದೀನಿ. ಸೊ ಇದನ್ನು ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡಿದ್ಮೇಲೆ ನಮ್ಗೆ ಏನಪ್ಪಾ ಔಟ್ಪುಟ್ ಏನಾಗ್ತಾ ಸೊ ಈ ರೀತಿ. ಸೊ ಡಬಲ್ ಇಂಟೆಡ್ ಕಾಮ ಒಳಗಡೆ ಏನಪ್ಪಾ ಅಂದ್ರೆ ಔಟ್ಪುಟ್ ಏನಾಗ್ತದೆ ಪ್ರಿಂಟ್ ಆಗುತ್ತೆ. ಸೊ ಯು ಕ್ಯಾನ್ ಸಿಯರ್ ನೇಮ್ ಆಕಾಶ್ ಮಿತ್ತಲ್ ಏನಪ್ಪಾ ಅಂದ್ರೆ ಡಬಲ್ ಇಂಟೆಡ್ ಕಾಮ ಒಳಗಡೆ ಏನಾಗುತ್ತೆ ಔಟ್ಪುಟ್ ಪ್ರಿಂಟ್ ಆಗ್ತದೆ. ಸೊ ಅದೇ ರೀತಿ ಏನಪ್ಪಾ ಅಂದ್ರೆ ಏಜ್ 16 years ಅದೇ ರೀತಿನೇ. ಸೊ ಕ್ಲಾಸ್ 9th ಅನ್ನೋದು ಕೂಡ ಏನಪ್ಪಾ ಅಂದ್ರೆ ಡಬಲ್ ಇಂಟೆಡ್ ಕಾಮ ಒಳಗಡೆ ಏನಾಗ್ತಿದೆ ಪ್ರಿಂಟ್ ಆಗಿದೆ. ಸೊ ಈ ರೀತಿ ಔಟ್ಪುಟ್ ಏನಾದ್ರೂ ನಾವು ನಮ್ಗೆ ಯಾವ ರೀತಿ ಬೇಕು ಆ ರೀತಿ ಕೊಡೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ಎಸ್ಕೇಪ್ ಸೀಕ್ವೆನ್ಸಸ್ ಅನ್ನೋದು ಮಾಡ್ತೀವಿ ಯೂಸ್ ಮಾಡ್ತೀವಿ. ಅಂದ್ರೆ ಲಾಸ್ಟ್ ಒನ್ ಇಸ್ ದಟ್ ಈಸ್ ಬ್ಯಾಕ್ ಸ್ಲಾಶ್ ಸಿಂಗಲ್ ಕೋಡ್. ಸೊ ಡಬಲ್ ಕೋಡ್ಸ್ ಯೂಸ್ ಮಾಡಿದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಸಿಂಗಲ್ ಕೋಡ್ಸ್ ಸೇಮ್ ವರ್ಕ್ ಬಟ್ ಅಲ್ಲಿ ಏನಪ್ಪಾ ಡಬಲ್ ಕೋಡ್ಸ್ ಯೂಸ್ ಮಾಡ್ತೀವಿ. ಇಲ್ಲಿ ಏನಪ್ಪಾ ಅಂದ್ರೆ ಸಿಂಗಲ್ ಕೋಡ್ಸ್ ಅನ್ನೋದು ಯೂಸ್ ಮಾಡಿ. ದಿಸ್ ಕ್ಯಾರೆಕ್ಟರ್ ಈಸ್ ಯೂಸ್ ಟು ಪ್ರಿಂಟ್ ಅ ಮೆಸೇಜ್ ವಿತ್ ಇನ್ single quotes that is a hello. And here I give an example that is a system dot out dot println backslash single quote name Akash Mittal. So closing and opening backslash single quote age 16 years and closing backslash single quote. ಸೊ ಈ ರೀತಿ ಏನಪ್ಪಾ ಅಂದ್ರೆ ಬರ್ತದೆ. ಅಂಡ್ ಇದ್ರದ್ದು ಔಟ್ಪುಟ್ ಏನಪ್ಪಾ ಅಂತಂದ್ರೆ ಸೊ ಸಿಂಗಲ್ ಕೋಟ್ ಒಳಗಡೆ ನಾವ್ ಎಲ್ಲೆಲ್ಲಿ ಓಪನ್ ಮಾಡಿ ಎಲ್ಲೆಲ್ಲಿ ಕ್ಲೋಸ್ ಮಾಡಿದ್ವಿ ನೋಡ್ರಿ ಇನ್ ಬಿಟ್ವೀನ್ ಏನಪ್ಪಾ ಔಟ್ಪುಟ್ ಏನಪ್ಪ ಈ ರೀತಿ ಬರುತ್ತೆ. ಸೊ ದಿಸ್ ಇಸ್ ಅಬೌಟ್ ಎಸ್ಕೇಪ್ ಸೀಕ್ವೆನ್ಸಸ್. ಅಂಡ್ ಎಸ್ಕೇಪ್ ಸೀಕ್ವೆನ್ಸಸ್ ಏನಪ್ಪಾ ಅಂತಂದ್ರೆ ಔಟ್ಪುಟ್ ಸ್ಟೇಟ್ಮೆಂಟ್ ಒಳಗಡೆ ಮಾತ್ರ ಏನಪ್ಪಾ ಅಂದ್ರೆ ಯೂಸ್ ಮಾಡ್ತೀವಿ. ಅದು ಎಲ್ಲಿ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ ಎನ್. ಸೊ ಈ ರೀತಿ ಅಷ್ಟೇ ಏನಪ್ಪಾ ಅಂದ್ರೆ ನಾವು ಯೂಸ್ ಮಾಡಬಹುದು. ನೆನ್ಪಿರ್ಲಿ ಡಬಲ್ ಇಂಟೆಡ್ ಕೋಡ್ಸ್ ಒಳಗಡೆ ಮಾತ್ರ ಬರೀರಿ, ಇಲ್ಲಪ್ಪ ಅಂತಂದ್ರೆ ಇಟ್ ವೋಂಟ್ ವರ್ಕ್. ಅಂಡ್ ಅದೇನ್ ಮಾಡತ್ತಪ್ಪ ಅಂದ್ರೆ ಎರರ್ ಏನಾಗ್ತ ಪ್ರೊಡ್ಯೂಸ್ ಮಾಡುತ್ತೆ. And this is about complete escape sequences. And next we are moving to that is a tokens. So tokens is the smallest element of a program that is meaningful to the company. So tokens ಅನ್ನೋದೇನಪ್ಪ ಅಂತಂದ್ರೆ ಇಂಡಿವಿಜುವಲ್ ಪಾರ್ಟ್ ಆಫ್ ಅ ಪ್ರೋಗ್ರಾಮ್, ಸ್ಮಾಲೆಸ್ಟ್ ಇಂಡಿವಿಜುವಲ್ ಪಾರ್ಟ್ ಆಫ್ ಅ ಪ್ರೋಗ್ರಾಮ್ ಅಂತ. ಸೊ ಒಂದ್ ಅಕ್ಷರನು ಯೂಸ್ ಮಾಡಿದ್ರೆ ಇಲ್ಲಪ್ಪ ಅಂದ್ರೆ ಒಂದ್ ಕೀಬೋರ್ಡ್ ಯೂಸ್ ಮಾಡಿದ್ರೆ ಅದ್ರದ್ದು ಸಪರೇಟ್ ಏನಿರುತ್ತೆ ಮೀನಿಂಗ್ ಇರುತ್ತೆ. ಸೊ ಅದೇ ಏನಪ್ಪಾ ಅಂದ್ರೆ ಟೋಕನ್ ಅಂತ ಕರಿತೀವಿ. ಅಂಡ್ tokens types are that is literals, identifiers, assignment, operator, punctuators, separators, and keywords. So these are the types of tokens what we are seeing. And here I given some example that is int a is equals to 10, b is equals to 7, comma c is equals to a plus b. ಸೊ ಸಮ್ ಆಫ್ ಟೂ ನಂಬರ್ಸ್ ಪ್ರೋಗ್ರಾಮ್ ಬರಿಬೇಕಾದ್ರೆ ಇಷ್ಟೆಲ್ಲ ನಾವೇನ್ ಮಾಡ್ತೀವಿ ಯೂಸ್ ಮಾಡ್ತೀವಿ ಕಾಮನ್ ಆಗಿ. ಓಕೆನಾ. ಸೊ ಇಲ್ಲಿ ಏನಪ್ಪಾ ಅಂದ್ರೆ ಇಂಟ್ ಅನ್ನೋದು ಏನಪ್ಪಾ ಅಂದ್ರೆ ಕೀವರ್ಡ್ ಅಂತಾನು ಕರಿತೀವಿ, ಇಲ್ಲಪ್ಪ ಡೇಟಾ ಟೈಪ್ ಅಂತಾನು ಕರಿತೀವಿ. ಎ ಬಿ ಸಿ ಇವು ಮೂರು ಏನಪ್ಪಾ ಅಂದ್ರೆ ವೇರಿಯೇಬಲ್ಸ್ ಐಡೆಂಟಿಫೈರ್ಸ್ ಅಂತ ಕರಿತೀವಿ. ಅಂಡ್ 10 7 ಅಂತ ಅನ್ನೋದು ಏನಪ್ಪಾ ಅಂತಂದ್ರೆ ಇವಕ್ಕೆ ಏನಪ್ಪಾ ಅಂದ್ರೆ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಅಂಡ್ ಇಸ್ ಈಕ್ವಲ್ಸ್ ಅನ್ನೋದು ಏನಪ್ಪಾ ಅಂದ್ರೆ ಅಸೈನ್ಮೆಂಟ್ ಆಪರೇಟರ್. ಸೊ ಪ್ಲಸ್ ಅನ್ನೋದು ಏನಪ್ಪಾ ಅರ್ಥಮೆಟಿಕಲ್ ಆಪರೇಟ್. ಸೊ ಈ ರೀತಿ ಏನಪ್ಪಾ ಡಿಫರೆಂಟ್ ಒಂದ್ ಸಿಂಪಲ್ ಲೈನ್ ಬರೆದು ಬಿಡ್ತೀವಿ. ಬಟ್ ಇಲ್ಲಿ ಏನಪ್ಪಾ ಅಂದ್ರೆ ಡಿಫರೆಂಟ್ ಟೈಪ್ಸ್ ಆಫ್ ಟೋಕನ್ಸ್ ಅನ್ನೋದು ಏನ್ ಮಾಡ್ತೀವಿ ಯೂಸ್ ಮಾಡ್ತೀವಿ. ಸೊ ಇದಕ್ಕೆ ನಾವೇನಪ್ಪಾ ಅಂದ್ರೆ ಟೋಕನ್ಸ್ ಅಂತಂದ ಏನ್ ಮಾಡ್ತೀವಿ ಕರಿತೀವಿ. ಅಂಡ್ ಸೊ ಇಯರ್ ಕಂಪ್ಲೀಟ್. ಸೊ ಎಕ್ಸಾಂಪಲ್ ಮೂಲಕ ಏನಪ್ಪಾ ಎಲ್ಲ ಡಿಸ್ಕ್ರೈಬ್ ಮಾಡಿ. ಸೊ ಇಂಟರ್ನೆಟ್ ಡೇಟಾ ಟೈಪ್ ಅಥವಾ ಕೀಬೋರ್ಡ್. ಸೊ 10 7 ಲಿಟರಲ್ಸ್ ವೇರಿಯೇಬಲ್ಸ್ ಅಪ್ಪ ಎ ಬಿ ಸಿ ಅಂಡ್ ಅಸೈನ್ಮೆಂಟ್ ಅನ್ನೋದಪ್ಪ ಇಸ್ ಈಕ್ವಲ್ಸ್ ಟು. ಅಂಡ್ ಇಲ್ಲೇನಪ್ಪಾ ಅಂತಂದ್ರೆ
ಪ್ಲಸ್ ಅನ್ನೋದೇನಪ್ಪ ಆಪರೇಟರ್. ಇವನ್ ಕಾಮಾ ಅಂತಂದ್ ಏನ್ ಯೂಸ್ ಮಾಡ್ತೀವಿ ನೋಡ್ರಿ, ಅದನ್ನು ಏನಪ್ಪಾ ಅಂದ್ರೆ ಸಪರೇಟರ್ ಅಂತ ಕರಿತೀವಿ. ಸೆಮಿಕೋಲನ್, ಪಂಕ್ಚುವೇಟರ್ಸ್ ಅಂತ ಕರಿತೀವಿ. And next we are moving with that is a first type, that is a literals or a constant. The value or a number whose value cannot be changed at all during the execution of a program is called constant. So ನಾವು ಕೊಟ್ಟಿರ್ತಕ್ಕಂಥ ಒಂದು ವ್ಯಾಲ್ಯೂ ಆಗಿರ್ಲಿ, ನಂಬರ್ ಆಗಿರ್ಲಿ, ಅದ್ರ ವ್ಯಾಲ್ಯೂ ಅನ್ನೋದೇನಪ್ಪ ಅಂದ್ರೆ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಆಗೋವರೆಗೂ ಏನಾಗಲ್ಲ, ಚೇಂಜ್ ಆಗೋದೇ ಇಲ್ಲ, ಚೇಂಜ್ ಆಗೋದೇ ಇಲ್ಲ. ಸೊ ಅವಕ್ ನಾವೇನಪ್ಪಾ ಅಂತಂದ್ರೆ ಲಿಟರಲ್ಸ್ ಅಥವಾ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಕಾನ್ಸ್ಟೆಂಟ್ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತೇ ಇರುತ್ತೆ, ಅದ್ರದ್ದು ಏನಪ್ಪಾ ಅಂದ್ರೆ ಚೇಂಜ್ ಆಗಲ್ಲ, ಕಾನ್ಸ್ಟೆಂಟ್ ಚೇಂಜ್ ಆಗಲ್ಲ. ಸೊ ಅಂತ ನಾವ್ ಕಾನ್ಸ್ಟೆಂಟ್. ಅದೇ ರೀತಿ ಏನಪ್ಪಾ ಅಂದ್ರೆ ನಾವು ಪ್ರೋಗ್ರಾಮ್ ಯೂಸ್ ಮಾಡೋ ವ್ಯಾಲ್ಯೂ ಏನಪ್ಪಾ ಅಂತಂದ್ರೆ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಆಗೋವರೆಗೂ ಏನಾಗಲ್ಲ, ಚೇಂಜ್ ಆಗಲ್ಲ. ಅಂಡ್ in the literals there are nearly 6 types, that is the integer literal, real literal, character literal, string literal, boolean literal, and the last one that is a null literal. And the first one is the integer literal. The value or a number which doesn't contain any decimal point is called integer literal. ನಾವು ಕೊಟ್ಟಿರ್ತಕ್ಕಂಥ ಒಂದು ವ್ಯಾಲ್ಯೂ ಇರ್ಲಿ, ನಂಬರ್ ಇರ್ಲಿ, ಅದ್ರೊಳಗಡೆ ಏನಪ್ಪಾ ಅಂದ್ರೆ ಡೆಸಿಮಲ್ ಪಾಯಿಂಟ್ ಅಂದ್ರೆ ಏನಪ್ಪಾ ಇರಬಾರ್ದು. ಸೊ ಅಂತವ್ ನಾವೇನಪ್ಪಾ ಅಂದ್ರೆ ಇಂಟೀಜರ್ ಲಿಟರಲ್ ಅಂತ ಕರಿತೀವಿ. ಅಂಡ್ ಇಟ್ ಈಸ್ ಅ ಓಲ್ ನಂಬರ್ಸ್. ಇದು ಇಂಟೀಜರ್ ಲಿಟರಲ್ ನಾವೇನಪ್ಪ ಓಲ್ ನಂಬರ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ 100 ಆಗಿರ್ಬೋದು, ಇಲ್ಲ 147 ಆಗಿರ್ಬೋದು, ಇಲ್ಲಪ್ಪ ಅಂದ್ರೆ 7 ಆಗಿರ್ಬೋದು, ಇವು ಕೆಲವಕ್ಕೇನಪ್ಪ ಓಲ್ ನಂಬರ್ಸ್ ಅಂತ ಕರಿ. ಕೊಟ್ಟಿರ್ತಕ್ಕಂಥ ನಂಬರ್ಸ್ ಒಳಗಡೆ ಏನಪ್ಪಾ ಅಂದ್ರೆ ಡೆಸಿಮಲ್ ಪಾಯಿಂಟ್ ಅನ್ನೋದು ಏನಿರಬಾರ್ದು, ಆಡ್ ಆಗಿರಬಾರ್ದು. ಸೊ ಅವಕ್ ನಾವೇನಪ್ಪಾ ಅಂದ್ರೆ ಇಂಟೀಜರ್ ಲಿಟರಲ್ ಅಂತ ಕರಿತೀವಿ. ಅಂಡ್ ಇಟ್ ಕ್ಯಾನ್ ಬಿ ಅ ಪಾಸಿಟಿವ್ ಆಸ್ ವೆಲ್ ಆಸ್ ಅ ನೆಗೆಟಿವ್ ನಂಬರ್. ಸೊ ಇಂಟೀಜರ್ ಲಿಟರಲ್ಸ್ ನಾವೇನೋ ವ್ಯಾಲ್ಯೂ ಕೊಡ್ತೀವಪ್ಪ ಅಂತಂದ್ರೆ ಇವು ಏನಪ್ಪಾ ಅಂದ್ರೆ ಪಾಸಿಟಿವ್ನು ಆಗಿರ್ಬೋದು, ಜೊತೆಗೆ ಏನಪ್ಪಾ ಅಂದ್ರೆ ನೆಗೆಟಿವ್ನು ಏನಪ್ಪಾ ಅಂದ್ರೆ ಆಗಿರ್ಬೋದು. ಅಂಡ್ ಇಯರ್ ಆಗಿನ್ ಸಮ್ ಆಫ್ ದ ಎಕ್ಸಾಂಪಲ್ 16 -345, 8262, -147, ಎಕ್ಸೆಟ್ರಾ. ಸೊ ಇವೆಲ್ಲ ಏನಪ್ಪಾ ಅಂದ್ರೆ ಎಕ್ಸಾಂಪಲ್ ಆಫ್ ಇಂಟೀಜರ್. ಸೊ ನಾ ಇದ್ರೊಳಗೆ ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂಸ್ ಒಳಗಡೆ ಏನಪ್ಪಾ ಅಂದ್ರೆ ಯಾವುದೇ ರೀತಿ ಡೆಸಿಮಲ್ ಪಾಯಿಂಟ್ ಮತ್ತೆ ಫ್ರಾಕ್ಷನ್ ಪಾಯಿಂಟ್ ಅಂತ ಏನಿಲ್ಲ, ಆಡ್ ಆಗಿಲ್ಲ. ಸೊ ಇದಕ್ ನಾವೇನಪ್ಪಾ ಅಂತ ಅಂದ್ರೆ ಇಂಟೀಜರ್ ಲಿಟರಲ್ ಅಂತ ಕರಿತೀವಿ. ಅಂಡ್ ದ ನೆಕ್ಸ್ಟ್ ಒನ್ ಇಸ್ ದಟ್ ಈಸ್ ಅ ರಿಯಲ್ ಲಿಟರಲ್. ರಿಯಲ್ ಲಿಟರಲ್ ಅಪ್ಪ ಅಂದ್ರೆ ವ್ಯಾಲ್ಯೂ ಅವರ್ ಅ ನಂಬರ್ ವಿಚ್ ಕಂಟೇನ್ ಅ ಡೆಸಿಮಲ್ ಪಾಯಿಂಟ್. ಸೊ ನಾವು ಕೊಟ್ಟಿರ್ತಕ್ಕಂಥ ನಂಬರ್ ಒಳಗಡೆ ಏನಪ್ಪಾ ಅಂದ್ರೆ ಡೆಸಿಮಲ್ ಪಾಯಿಂಟ್ ಅನ್ನೋದು ಏನಿರುತ್ತೆ, ಆಡ್ ಆಗುತ್ತೆ. ಸೊ ಇವಕ್ ನಾವೇನಪ್ಪಾ ಅಂತಂದ್ರೆ ಇಂಟೀಜರ್ ಫ್ಲೋಟ್ ಲಿಟರಲ್ ಅಥವಾ ರಿಯಲ್ ಲಿಟರಲ್ ಅಂತಂದು ಏನ್ ಮಾಡ್ತೀವಿ, ಕರಿತೀವಿ. ಅಂಡ್ ದ ನೆಕ್ಸ್ಟ್ ಪಾಯಿಂಟ್ ಈಸ್ ದಟ್ ಈಸ್ ದೇ ಆರ್ ದ ಫ್ರಾಕ್ಷನಲ್ ನಂಬರ್. ಸೊ ಕೊಟ್ಟಿರ್ತಕ್ಕಂಥ ನಂಬರ್ ಒಳಗಡೆ ಯಾವ್ದೇ ರೀತಿ ಡೆಸಿಮಲ್ ಪಾಯಿಂಟ್ ಬಂತು ಅಂದ್ರೆ ಅವಕ್ಕೇನಪ್ಪ ಅಂದ್ರೆ ರಿಯಲ್ ಲಿಟರಲ್ಸ್, ಅಂಡ್ ಅವಕ್ಕೇನಪ್ಪ ಅಂದ್ರೆ ಫ್ರಾಕ್ಷನಲ್ ನಂಬರ್ಸ್ ಅಂತಾನು ಕರಿತೀವಿ. ಅಂಡ್ ಎಕ್ಸಾಂಪಲ್ಸ್ ಆರ್ ದಟ್ ಈಸ್ 3.42, 43.678 ಅಂಡ್ 0.4 times 0.12. ಸೊ ಈ ರೀತಿ ಕೊಟ್ಟಿರ್ತಕ್ಕಂಥ ನಂಬರ್ ಡೆಸಿಮಲ್ ಪಾಯಿಂಟ್ ಆಡ್ ಆಯ್ತು ಅಂದ್ರೆ ಅವಕ್ ನಾವೇನಪ್ಪ ಅಂದ್ರೆ ರಿಯಲ್ ಲಿಟರಲ್ಸ್ ಅವರ ಫ್ಲೋಟಿಂಗ್ ಲಿಟರಲ್ಸ್ ಅಂತಾನು ಕರಿತೀವಿ. ಅಂಡ್ ನೆಕ್ಸ್ಟ್ ಒನ್ ಇಸ್ ದಟ್ ಈಸ್ ಕ್ಯಾರೆಕ್ಟರ್ ಲಿಟರಲ್ಸ್. ಸೊ ಕ್ಯಾರೆಕ್ಟರ್ ಲಿಟರಲ್ಸ್ ಆರ್ ಅಲ್ಫಾ ನ್ಯೂಮರಿಕ್ ಇನ್ ನೇಚರ್. ಸೊ ಕ್ಯಾರೆಕ್ಟರ್ ಲಿಟರಲ್ಸ್ ಅಂತ ಏನ್ ಕರಿತೀವಿ ನೋಡ್ರಿ, ಇವೇನಪ್ಪ ಅಂದ್ರೆ ಅಲ್ಫಾ ನ್ಯೂಮರಿಕ್ ಇನ್ ನೇಚರ್ ಅಂತ ಕರಿತೀವಿ. ಸೊ ಅಲ್ಫಾ ನ್ಯೂಮರಿಕ್ ಅಪ್ಪ ಅಂದ್ರೆ ಅಲ್ಫಾ ಅಂತಂದ್ರೆ ಆಲ್ಫಾಬೆಟ್ಸ್, ಸೊ ನ್ಯೂಮರಿಕ್ ಅಂದ್ರೆ ನಂಬರ್ಸ್, ಮತ್ತೆ ಇದ್ರೊಳಗಡೆ ಏನಪ್ಪಾ ಅಂತಂದ್ರೆ ಆಲ್ಫಾಬೆಟ್ಸ್ ಯೂಸ್ ಮಾಡಬಹುದು, ನಂಬರ್ಸ್ ಯೂಸ್ ಮಾಡಬಹುದು, ಮತ್ತೊಂದು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಏನಪ್ಪಾ ನಾವು ಯೂಸ್ ಮಾಡೋದು. ಸೊ ದಟ್ಸ್ ವೈ ಅಲ್ಫಾ ನ್ಯೂಮರಿಕ್ ಇನ್ ನೇಚರ್ ಅಂತ ಕರಿತೀವಿ ಕ್ಯಾರೆಕ್ಟರ್ಸ್ ನ. ಅಂಡ್ ಎ ಸಿಂಗಲ್ ಲೆಟರ್ ಅವರ digit or any special symbol enclosed within a single quote is known as a character literal. ಯಾವುದಾದರೂ ಒಂದು, ಸೊ ನೆನಪಿರ್ಲಿ ಒಂದೇ, ಮತ್ತೆ ಎರಡೆರಡು ಯೂಸ್ ಮಾಡಿದ್ರೆ ಅದು ಸ್ಟ್ರಿಂಗ್ ಅಂತ ಕರಿತೀವಿ. ಒಂದ್ ಅಂತಂದಿದ್ರೆ ಮಾತ್ರ ಏನಪ್ಪಾ ಕ್ಯಾರೆಕ್ಟರ್. ಯಾವುದೇ ಒಂದು ಅಕ್ಷರನೇ ಆಗಿರ್ಲಿ, ನಂಬರೇ ಆಗಿರ್ಲಿ, ಇಲ್ಲಪ್ಪ ಒಂದು ಸ್ಪೆಷಲ್ ಸಿಂಬಲ್ ಆಗಿರ್ಲಿ, ಅದು ಏನಾದ್ರು ಸಿಂಗಲ್ ಕೋಟ್ ಒಳಗಡೆ ಡಿಕ್ಲೇರ್ ಮಾಡಿದ್ರೆ ಅವಕ್ ನಾವೇನಪ್ಪ ಅಂದ್ರೆ ಕ್ಯಾರೆಕ್ಟರ್ ಲಿಟರಲ್ ಅಂತಂದ್ ಏನ್ ಮಾಡ್ತೀವಿ, ಕರಿತೀವಿ. ಅಂಡ್ ಹಿಯರ್ ಐ ಗಿವನ್ ಸಮ್ ಆಫ್ ದ ಎಕ್ಸಾಂಪಲ್. ಸೊ ಕ್ಯಾರೆಕ್ಟರ್ ಏನಪ್ಪಾ ಅಂದ್ರೆ ಇಲ್ಲಿ ಬಿ. ಸೊ ಅದು ಏನಪ್ಪಾ ಅಂದ್ರೆ ಸಿಂಗಲ್ ಇಂಟೆಡ್ ಕಾಮಾ ಒಳಗಡೆ ಬರ್ದಿದೆ. ಸೊ ಇದಕ್ಕೆ ಏನಪ್ಪಾ ಅಂತಂದ್ರೆ ಕ್ಯಾರೆಕ್ಟರ್ ಲಿಟರಲ್. ಸೊ ನಂಬರ್ ಕ್ಯಾರೆಕ್ಟರ್ ಅಷ್ಟ ಅಲ್ಲದೇನಪ್ಪಾ ಅಂದ್ರೆ ನಂಬರ್ಸ್ ಕೂಡ ನಾವೇನ್ ಮಾಡೋದು, ಯೂಸ್ ಮಾಡೋದು, ಮತ್ತೆ ಸ್ಪೆಷಲ್ ಸಿಂಬಲ್ಸ್ ನಾವೇನಪ್ಪಾ ಅಂದ್ರೆ ಯೂಸ್ ಮಾಡೋದು. ಸೊ ದಿಸ್ ಇಸ್ ಅಬೌಟ್ ಕ್ಯಾರೆಕ್ಟರ್ ಲಿಟರಲ್. ಅಂಡ್ ನೆಕ್ಸ್ಟ್ ಒನ್ ಇಸ್ ದಟ್ ಈಸ್ string literals. A set or a group of characters enclosed within a double quotes is called as a string literal. So ಸೆಟ್ ಅವರ ಗ್ರೂಪ್ ಆಫ್ ಕ್ಯಾರೆಕ್ಟರ್ಸ್. ಕ್ಯಾರೆಕ್ಟರ್ ಅಂದ್ರೇನು ಒಂದು, ಅದೇ ರೀತಿ ಸೆಟ್ ಅಥವಾ ಗ್ರೂಪ್ ಒಂದಕ್ಕಿಂತ ಜಾಸ್ತಿ ಇತ್ತು ಲೆಟರ್ಸ್ ಅಪ್ಪ ಅಂದ್ರೆ ಅವಕ್ ನಾವೇನಪ್ಪ ಅಂದ್ರೆ ಸ್ಟ್ರಿಂಗ್ ಅಂತ ಕರಿತೀವಿ. ಸೊ ನೆನ್ಪಿರ್ಲಿ ಕ್ಯಾರೆಕ್ಟರ್ ಅಂತ ಅಂದ್ರೆ ಬರೀ ಒಂದೇ. ಸೊ ಅದೇ ಏನಾದ್ರು ಎರಡು ಇಲ್ಲ ಎರಡಕ್ಕಿಂತ ಜಾಸ್ತಿ ಅಕ್ಷರ ಏನಾದ್ರು ಇತ್ತುಪ್ಪ ಅಂದ್ರೆ ಅವಕ್ ನಾವೇನಪ್ಪ ಅಂದ್ರೆ ಸ್ಟ್ರಿಂಗ್ ಲಿಟರಲ್ ಅಂತ ಕರಿತೀವಿ. ಸೊ ದಟ್ಸ್ ವೈ ಐ ಆಮ್ ಯೂಸಿಂಗ್ ಎ ಸೆಟ್ ಅವರ ಗ್ರೂಪ್ ಆಫ್ ಕ್ಯಾರೆಕ್ಟರ್ಸ್. ಎ ಸೆಟ್ ಅವರ ಗ್ರೂಪ್ ಆಫ್ ಕ್ಯಾರೆಕ್ಟರ್ ವಿಚ್ ಈಸ್ ಎನ್ಕ್ಲೋಸ್ ವಿತ್ ಇನ್ ಅ ಡಬಲ್ ಕೋಟ್ಸ್. ಡಬಲ್ ಕೋಟ್ಸ್ ಒಳಗಡೆ ಏನಾದ್ರು ಬರ್ತಿದ್ರೆ ಅವಕ್ ನಾವೇನಪ್ಪ ಅಂತಂದ್ರೆ ಸ್ಟ್ರಿಂಗ್ ಲಿಟರಲ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್
ಫಾರ್ ಎಕ್ಸಾಂಪಲ್ ಪ್ರೊಸೆಸ್ ಅಂತ ಕೊಟ್ಟಿದ್ದೀನಿ ಕಂಪ್ಯೂಟರ್ ಅಪ್ಲಿಕೇಶನ್. ಸೊ ಸ್ಯಾಲರಿ 2018 4357 ಇವೆಲ್ಲ ಏನಪ್ಪಾ ಅಂದ್ರೆ ಸ್ಟ್ರಿಂಗ್ ಲೆಟರ್ಸ್ ಅಂತ ಕೇಳ್ತೀವಿ. ಸೊ ಇಲ್ಲಿ ನಾನು ಯೂಸ್ ಮಾಡಿದ ಯಾವ್ದು ಏನಪ್ಪಾ ಅಂದ್ರೆ ಸಿಂಗಲ್ ಲೆಟರ್ ಇಲ್ಲ, ಎಲ್ಲವೂ ಏನಪ್ಪಾ ಅಂದ್ರೆ ಡಬಲ್ ಲೆಟರ್ ಇದೆ. ಸೊ ಸಿಂಗಲ್ ಲೆಟರ್ ಏನಪ್ಪಾ ಯೂಸ್ ಮಾಡೋದು, ಬಟ್ ಅದೇನಪ್ಪಾ ಅಂದ್ರೆ ಡಬಲ್ ಕೋಟ್ಸ್ ಒಳಗಡೆ ಯೂಸ್ ಮಾಡಿರ್ಬೇಕು, ನೆನ್ಪಿರ್ಲಿ. ಸಿಂಗಲ್ ಲೆಟರ್ ಕೂಡ ಏನಪ್ಪಾ ನಾ ಯೂಸ್ ಮಾಡೋ, ಬಟ್ ಅದೇನಪ್ಪಾ ಅಂದ್ರೆ ಡಬಲ್ ಇನ್ವರ್ಟೆಡ್ ಕಾಮ ಒಳಗಡೆ ಮಾತ್ರ ಏನಪ್ಪಾ ಡಿಫೈನ್ ಆಗಿರ್ಬೇಕು. ಅಂದ್ರೆ ನೆಕ್ಸ್ಟ್ ಒನ್ ಇಸ್ ದಟ್ ಇಸ್ ಅ ಬೂಲಿಯನ್ ಲಿಟರಲ್. ಸೊ ಬೂಲಿಯನ್ ಲಿಟರಲ್ಸ್ ಅನ್ನೋದೇನಪ್ಪಾ ಅಂದ್ರೆ ಇಟ್ ಕ್ಯಾನ್ ಹೋಲ್ಡ್ ಓನ್ಲಿ 2 ಪಾಸಿಬಲ್ ವ್ಯಾಲ್ಯೂಸ್. ಸೊ ಬೂಲಿಯನ್ ಲಿಟರಲ್ಸ್ ಎದುರುಗಡೆ ಏನಪ್ಪಾ ಅಂದ್ರೆ ಇರೋದೇ 2 ಪಾಸಿಬಲ್ ವ್ಯಾಲ್ಯೂಸ್, ಒಂದು ಟ್ರೂ ಇನ್ನ ಒಂದು ಫಾಲ್ಸ್. ಸೊ ದಟ್ ಈಸ್ ಅಬೌಟ್ ಬೂಲಿಯನ್. ಫಾರ್ ಎಕ್ಸಾಂಪಲ್ ಇಲ್ಲಿ ಏನಪ್ಪಾ ಅಂದ್ರೆ ಬೂಲಿಯನ್ ಪಿ ಇಸ್ ಈಕ್ವಲ್ ನಾ ಏನ್ ಮಾಡಿದ್ದೀನಿ ಟ್ರೂ ಅಂತ ಕೊಟ್ಟಿದ್ದೀನಿ. ಸೊ ಇಷ್ಟೇ, ಟ್ರೂ ಕೊಡಬಹುದು, ಇಲ್ಲ ಫಾಲ್ಸ್ ಕೊಡ. ಟ್ರೂ ಫಾಲ್ಸ್ ಬಿಟ್ಟು ಮತ್ತೆ ಯಾವ ವ್ಯಾಲ್ಯೂಸ್ ಕೊಡೋಕ್ಕೂ ಬರಂಗಿಲ್ಲ, ನಂಬರ್ಸ್ ಕೊಡಕ್ ಬರಂಗಿಲ್ಲ. And the last one that is a null literal. So null literal denotes the absence of a value. So null ಅಪ್ಪ ಅಂದ್ರೆ ಇದೇನ್ ಮಾಡುತ್ತೆ, ಇಂಡಿಕೇಟ್ ಮಾಡುತ್ತೆ ಏನು ಆಪ್ಷನ್ಸ್. ಸೊ ವ್ಯಾಲ್ಯೂ ಅನ್ನೋದೇನೈತಿ ಆಬ್ಸೆಂಟ್ ಇದೆ ಅಂತ ಏನ್ ಮಾಡುತ್ತೆ, ಇದು ಹೇಳುತ್ತೆ. ಅಂಡ್ ಇಟ್ ಈಸ್ ಯೂಸ್ ಟು ಇನ್ಶಿಯಲೈಸ್ ಅನ್ ಆಬ್ಜೆಕ್ಟ್ ಆಫ್ ಅರೇ. ಸೊ ಇದೇನಪ್ಪ ಅಂದ್ರೆ ಆಬ್ಜೆಕ್ಟ್ ಇನ್ಶಿಯಲೈಸ್ ಮಾಡೋ ಟೈಮ್ ಇಲ್ಲ ಅರೇ ಇನ್ಶಿಯಲೈಸ್ ಮಾಡೋ ಟೈಮ್ ಒಳಗಡೆ ನಾವು null literal ಅಂತ ಏನ್ ಮಾಡ್ತೀವಿ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇಂಟೀಜರ್ n is equals to null and string st is equals to null. ಇಲ್ಲಿ ಏನಾದ್ರು ಏನ್ ಮಾಡುತ್ತಾ ವ್ಯಾಲ್ಯೂ ಕೊಟ್ಟಿಲ್ಲ ಅಂತಂದ್ ಏನ್ ಮಾಡುತ್ತಾ ಇಂಡಿಕೇಟ್ ಮಾಡುತ್ತೆ. And the next one is that is a identifiers or a variables. Variable is a named memory location that is used to contain a value that can change depending upon a circumstances during the execution of a program. So variable ಏನಪ್ಪಾ ಅಂದ್ರೆ named memory location. ಓಕೆನಾ. ಸೊ ವೇರಿಯಬಲ್ ಏನಪ್ಪಾ ನೇಮ್ಡ್ ಮೆಮೊರಿ ಲೊಕೇಶನ್. ಇದೇನ್ ಮಾಡತ್ತಪ್ಪ ಅಂದ್ರೆ ಒಂದು ವ್ಯಾಲ್ಯೂ ಕೊಟ್ಟಿದ್ದೇನಪ್ಪಾ ಅಂದ್ರೆ ಕಂಟೈನ್ ಮಾಡ್ಕೊಂಡಿದ್ವಿ. ಫಾರ್ ಎಕ್ಸಾಂಪಲ್ ಎ ಇಸ್ ಈಕ್ವಲ್ಸ್ ಟು 10 ಅಂತ ಕೊಡಿ. ಸೊ ಇಲ್ಲಿ ಏನಪ್ಪಾ ಅಂದ್ರೆ ಎ ಅನ್ನೋದೇನು ವೇರಿಯಬಲ್, 10 ಅನ್ನ ವ್ಯಾಲ್ಯೂ ಏನ್ ಮಾಡುತ್ತಾ ಸ್ಟೋರ್ ಮಾಡುತ್ತೆ. ಎ ಬ್ಲಾಕ್ ನಾಗ ಏನಾಗುತ್ತೆ 10 ಅನ್ನ ವ್ಯಾಲ್ಯೂ ಏನಾಗುತ್ತೆ ಸ್ಟೋರ್ ಆಗುತ್ತೆ. ಸೊ ಇದು ಏನಪ್ಪಾ ಅಂದ್ರೆ ವೇರಿಯಬಲ್. ಬಟ್ ಅದು ಆ ಕೊಟ್ಟಿರ್ತಕ್ಕಂಥ ವೇರಿಯಬಲ್ ವ್ಯಾಲ್ಯೂ ಏನಪ್ಪಾ ಅಂದ್ರೆ ಚೇಂಜ್ ಆಗಬಹುದು. ದಟ್ ಮೇ ಚೇಂಜ್ ಡಿಪೆಂಡಿಂಗ್ ಅಪಾನ್ ಅ ಪ್ರೋಗ್ರಾಮ್ ಸರ್ಕಮ್ಸ್ಟಾನ್ಸಸ್. ಅಂಡ್ ಸಿಂಟೆಕ್ಸ್ ಕೊಟ್ಟಿದೆ, ದಟ್ ಈಸ್ ಅ ಫಸ್ಟ್ ಕಂಪಲ್ಸರಿ ಇದೇನಪ್ಪ ಸ್ಟಾರ್ಟ್ ಆಗ್ಬೇಕಾದ್ರೆ ಯಾವುದು ಡೇಟಾ ಟೈಪ್. ಸೊ ಸ್ಪೇಸ್ ಮತ್ತೆ ವೇರಿಯಬಲ್ ನೇಮ್. ಸೊ ಡೇಟಾ ಟೈಪ್ ಏನಪ್ಪಾ ಇಂಟ್ ಅಂತ ಯೂಸ್ ಮಾಡಿದೀನಿ. ಸೊ ನೀವೇನಾದ್ರು ಕಂಟಿನ್ಯೂಸ್ಲಿ ಸ್ಪೇಸ್ ಕೊಡ್ಲಾದ ಇಂಟ್ ಅಂತ ಬರೆದ್ರೆ ಅವಾಗ ಏನಂತ ಎರರ್ ಅನ್ನೋದಂತ ಪ್ರೊಡ್ಯೂಸ್. ಸೊ ದಟ್ಸ್ ವೈ ಡೇಟಾ ಟೈಪ್ ಇಂಟ್ ಆದ್ಮೇಲೆ ಕಂಪಲ್ಸರಿ ಸ್ಪೇಸ್ ಅನ್ನೋದನ್ನ ಕೊಡ್ಲೇಬೇಕು. ಅದಾದ್ಮೇಲೆ ವೇರಿಯಬಲ್ ನೇಮ್ ಏನಾದ್ರು ಕೊಡಬಹುದು. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಏನಪ್ಪಾ ಎ ಅಂತ ಯೂಸ್ ಮಾಡಿದೀನಿ. ಅಂಡ್ ರೂಲ್ಸ್ ಟು ಕ್ರಿಯೇಟ್ ವೇರಿಯಬಲ್ಸ್. ಸೊ ವೇರಿಯಬಲ್ಸ್ ಕ್ರಿಯೇಟ್ ಮಾಡ್ಬೇಕಪ್ಪ ಒಂದಿಷ್ಟು ರೂಲ್ಸ್ ಇದಾವೆ. ಫಸ್ಟ್ ಒಂದ್ ಏನಪ್ಪಾ ಅಂದ್ರೆ ಕಾಮನ್ ಏನಪ್ಪಾ ಅಂದ್ರೆ ವೇರಿಯಬಲ್ಸ್ ರೂಲ್ಸ್ ಮತ್ತೆ ಕ್ಲಾಸ್ ನೇಮ್ ರೂಲ್ಸ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಎರಡು ರೂಲ್ಸ್ ಏನಾಗುತ್ತೆ ಸೇಮ್ ಆಗುತ್ತೆ. ಫಸ್ಟ್ ರೂಲ್ ಇಸ್ ದಟ್ ಇಸ್ ವೇರಿಯಬಲ್ ನೇಮ್ ಶುಡ್ ನಾಟ್ ಬಿ ಅ ಕೀವರ್ಡ್. ಸೊ ವೇರಿಯಬಲ್ ಅಂತ ಏನ್ ಯೂಸ್ ಮಾಡ್ತೀವಿ ನೋಡ್ರಿ ಅವು ಏನಪ್ಪಾ ಅಂದ್ರೆ ಕೀವರ್ಡ್ ಆಗಿರಬಾರ್ದು. ಅಂಡ್ ನೆಕ್ಸ್ಟ್ ಒನ್ ವೇರಿಯಬಲ್ ನೇಮ್ ಶುಡ್ ನಾಟ್ ಸ್ಟಾರ್ಟ್ ವಿತ್ ದ ಡಿಜಿಟ್ಸ್ ಆಸ್ ಸೇಮ್ ಆಸ್ ಅ ಕ್ಲಾಸ್. ಸೊ ಅಲ್ಲಿ ಏನಪ್ಪಾ ಕೀವರ್ಡ್ ಸ್ಟಾರ್ಟ್ ಆಗಬಾರ್ದು, ಇಲ್ಲಿ ಕೂಡ ಏನಪ್ಪಾ ಅಂದ್ರೆ ನಂಬರ್ಸ್ ಇಂದ ಸ್ಟಾರ್ಟ್ ಆಗಬಾರ್ದು. ಅದೇ ರೀತಿ ಇಟ್ ಶುಡ್ ನಾಟ್ ಕನ್ಸಿಸ್ಟ್ ಆಫ್ ಎನಿ ಸ್ಪೇಸ್. ಸೊ ವೇರಿಯಬಲ್ ಡಿಕ್ಲೇರ್ ಮಾಡಬೇಕಾದ್ರೆ ಎ ಸ್ಪೇಸ್ ಬಿ ಅಂತ ಕೊಟ್ರೆ ಸೊ ಇಲ್ಲಿ ಏನಾಗುತ್ತೆ ಎರರ್ ಅನ್ನೋದೇನಂತ ಪ್ರೊಡ್ಯೂಸ್ ಆಗುತ್ತೆ. ಅಂಡ್ ವೇರಿಯಬಲ್ ನೇಮ್ ಶುಡ್ ಸ್ಟಾರ್ಟ್ ವಿತ್ ಅ ಲೆಟರ್ಸ್. ಸೊ ಕಂಪಲ್ಸರಿ ಏನಪ್ಪಾ ಅಂದ್ರೆ ಲೆಟರ್ಸ್ ಇಂದಾನೆ ಏನಾಗಬೇಕು ಸ್ಟಾರ್ಟ್ ಆಗಬೇಕು. ಅಂಡ್ ಇಟ್ ಕ್ಯಾನ್ ಬಿ ಅ ಕಾಂಬಿನೇಷನ್ ಆಫ್ ಲೆಟರ್ಸ್ ಅಂಡ್ ಡಿಜಿಟ್ಸ್. ಸೊ ಇದೇನಪ್ಪಾ ಅಂದ್ರೆ ಕಾಂಬಿನೇಷನ್ ಆಫ್ ಲೆಟರ್ಸ್ ಮತ್ತೆ ಡಿಜಿಟ್, ಬಟ್ ಸ್ಟಾರ್ಟ್ ಆಗೋದಿಲ್ಲಿಂದ ಲೆಟರ್ಸ್ ಇಂದಾನೆ ಸ್ಟಾರ್ಟ್ ಆಗೋ. ಎಕ್ಸಾಂಪಲ್ A1 A2 A3. ಸೊ ಈ ರೀತಿ ಕೂಡ ಏನಪ್ಪಾ ನಾವು ತಗೋಬಹುದು. And the next one is that is the assignment. It refers to assigning a value to a variable using equal to sign. ಸೊ ಅಸೈನ್ಮೆಂಟ್ ಅಪ್ಪ ಅಂತಂದ್ರೆ ಒಂದು ವೇರಿಯಬಲ್ ನಾವೇನ್ ಮಾಡ್ತೀವಿ ವ್ಯಾಲ್ಯೂ ಅನ್ನೋದು ಏನ್ ಮಾಡ್ತೀವಿ ಅಸೈನ್ ಮಾಡ್ತೀವಿ. ಅಂದ್ರೆ ಆ ವೇರಿಯಬಲ್ ಎ ಇಸ್ ಈಕ್ವಲ್ಸ್ ಟು 10. ಸೊ ಇಲ್ಲಿ ಏನ್ ಮಾಡ್ತೀವಿ 10 ಅನ್ನೋ ವ್ಯಾಲ್ಯೂ ಏನಪ್ಪಾ ಎಗೆ ಏನ್ ಮಾಡ್ತೀವಿ ಅಸೈನ್ ಅಂತಂದ್ರೆ ಕೊಡ್ತಿದೀವಿ. ಸೊ ಅವಾಗ ಏನಂತ ಏನ ವೇರಿಯಬಲ್ ಏನ್ ಮಾಡುತ್ತಾ 10 ಅನ್ನೋ ವ್ಯಾಲ್ಯೂ ಏನ್ ಮಾಡುತ್ತಾ ಅದು ಬ್ಲಾಕ್ ಒಳಗಡೆ ಏನ್ ಮಾಡುತ್ತಾ ಸ್ಟೋರ್ ಮಾಡ್ಕೊಂತ. ಸೊ ಇದಕ್ ನಾವೇನಪ್ಪಾ ಅಂದ್ರೆ ಅಸೈನ್ಮೆಂಟ್. ಅಂಡ್ ಇಲ್ಲಿ ಈಕ್ವಲ್ ಟು ಸೈನ್ ಅದೇನಪ್ಪಾ ಅಂದ್ರೆ ಅಸೈನ್ಮೆಂಟ್ ಆಪರೇಟರ್ ಆಗಿ ಏನಾಗ್ತಾ ವರ್ಕ್ ಆಗುತ್ತಾ. ಸೊ ದಿಸ್ ಇಸ್ ಅಬೌಟ್ ಅಸೈನ್ಮೆಂಟ್. ನೆನ್ಪಿರ್ಲಿ ಅಸೈನಿಂಗ್ ಅ ವ್ಯಾಲ್ಯೂ ಟು ಅ ವೇರಿಯಬಲ್. ಒಂದು ವೇರಿಯಬಲ್ ಏನಪ್ಪಾ ವ್ಯಾಲ್ಯೂ ಅನ್ನೋದು ಏನ್ ಮಾಡ್ತೀವಿ ಕೊಡ್ತೀವಿ. ಸೊ ಅದಕ್ಕೆ ನಾವೇನಪ್ಪಾ ಅಸೈನ್ಮೆಂಟ್ ಅಂತ ಕರಿತೀವಿ. ಅಂಡ್ ಸಿಂಟ್ಯಾಕ್ಸ್ ಆಲ್ಸೋ ಗಿವನ್ ಹಿಯರ್ ಡೇಟಾ ಟೈಪ್ ಅಂಡ್ ವೇರಿಯಬಲ್ ಇಸ್ ಈಕ್ವಲ್ಸ್ ಟು ವ್ಯಾಲ್ಯೂ. ಅಂಡ್ ಎಕ್ಸಾಂಪಲ್ ಇಂಟ್ ಎ ಇಸ್ ಈಕ್ವಲ್ಸ್ ಟು 10. ನೆನ್ಪಿರ್ಲಿ ಆಲ್ರೆಡಿ ವೇರಿಯಬಲ್ ಹೇಳಿದೆ ಡೇಟಾ ಟೈಪ್ ಸ್ಪೇಸ್ ವೇರಿಯಬಲ್. ಸೊ ಇಲ್ಲಿ ಕೂಡ ಅದೇ ಸೇಮ್ ಇಂಟ್ ಆದ್ಮೇಲೆ ಏನಪ್ಪಾ ಅಂದ್ರೆ ಕಂಪಲ್ಸರಿ ಏನಪ್ಪಾ ಅಂದ್ರೆ ಸ್ಪೇಸ್ ಕೊಡ್ಲೇಬೇಕು. ಅದಾದ್ಮೇಲೆ ಎ ಇಸ್ ಈಕ್ವಲ್ಸ್ ಟು 10. ಸೊ ಇಲ್ಲಿ ನಾವೇನ್ ಮಾಡಿದ್ವಿ 10 ಅನ್ನ ವ್ಯಾಲ್ಯೂ ಏನಪ್ಪಾ ಎ ಅನ್ನ ವೇರಿಯಬಲ್ ಏನ್ ಮಾಡ್ತೀವಿ ಅಸೈನ್ ಮಾಡ್ತೀವಿ. ಅಂಡ್ ನೆಕ್ಸ್ಟ್ ಒನ್ ಇಸ್ ದಟ್ ಇಸ್ ಅ ಆಪರೇಟರ್. Here operator is a sign or a symbol which is used to perform operation in a Java expression or a statement. ಸೊ ಆಲ್ರೆಡಿ ಆಪರೇಟರ್ಸ್ ಬಗ್ಗೆ ಹೇಳಿದಂಗಿದೀನಿ. ಸೊ ಆಪರೇಟರ್ ಅನ್ನೋದೇನಪ್ಪಾ ಅಂದ್ರೆ ಒಂದು ಸೈನ್ ಅಥವಾ ಸಿಂಬಲ್ ಅದ್ರದ್ದು ಏನ್ ಮೀನಿಂಗ್ ಇರುತ್ತೆ ಅದ ಆಪರೇಷನ್ ಅಂತ ಪರ್ಫಾರ್ಮ್ ಆಗುತ್ತೆ. ಅಂಡ್ ಇದ್ರೊಳಗಡೆ ಮೈನ್ಲಿ 3 ಟೈಪ್ಸ್.
ಫಸ್ಟ್ ಒನ್ ಅರ್ಥಮೆಟಿಕಲ್ ಆಪರೇಟರ್ಸ್. ಅರ್ಥಮೆಟಿಕಲ್ ಆಪರೇಟರ್ಸ್ ಅಂತಂದ್ರೆ ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಎಕ್ಸೆಟ್ರಾ. ಸೊ ಆಪರೇಟರ್ಸ್ ಒಂದು ಕಂಪ್ಲೀಟ್ ಲೆಸನ್ ಇದೆ. ಸೊ ಅಲ್ಲಿ ಏನಪ್ಪಾ ಇನ್ ಡೀಟೇಲ್ ನಾವು ಹೋಗ್ಬೋದು. ಸೆಕೆಂಡ್ ಒಂದು ಏನಪ್ಪಾ ಅಂದ್ರೆ ರಿಲೇಷನಲ್ ಆಪರೇಟರ್, ಲೆಸ್ ದೆನ್, ಗ್ರೇಟರ್ ದೆನ್, equal to, not equal to, less than or equal to, etc. And the last one is that is a logical operator. So logical operators are three types: and operator, not to, ಮತ್ತೆ or operator. So ಇವು ಮೂರು ಏನಪ್ಪ ಕಂಪ್ಲೀಟ್ ಲೆಸನ್ ಇದೆ. ಸೊ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂಡ್ ದ ನೆಕ್ಸ್ಟ್ ಒನ್ ಇಸ್ ದಟ್ ಈಸ್ punctuators. So punctuators are punctuation sign used as a special characters in a Java. ಸೊ ಪಂಕ್ಚುಯೇಟರ್ಸ್ ಅನ್ನೋದು ಏನಪ್ಪಾ ಅಂದ್ರೆ ಒಂದು ಪಂಕ್ಚುಯೇಷನ್ ಸೈನ್, ಇದನ್ನೇನಪ್ಪ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅನ್ನ ಕರೀತೀವಿ. ಅವು ಯಾವ, ಫಾರ್ ಎಕ್ಸಾಂಪಲ್ ಕಾಮಾ ಆಗಿರ್ಬೋದು, ಸೆಮಿಕೋಲನ್ ಆಗಿರ್ಬೋದು, ಡಾಟ್, ಇವೆಲ್ಲಕ್ಕೂ ನಾವೇನಪ್ಪ ಅಂದ್ರೆ ಪಂಕ್ಚುಯೇಟರ್ಸ್ ಅಂತ ಕರಿತೀವಿ. ಅಂಡ್ ನೆಕ್ಸ್ಟ್ ಒನ್ ಇಸ್ ದಟ್ ಈಸ್ ಸಪರೇಟರ್. ಹೆಸರಲ್ಲೇ ಇದೆ, ಹೆಸರಲ್ಲೇ ಸಪರೇಟರ್ಸ್ ಅಂದ್ರೆ ಹೆಸರಲ್ಲೇ ಇದೆ. ದೇ ಆರ್ ಯೂಸ್ ಟು ಸಪರೇಟ್ ದ ವೇರಿಯೇಬಲ್ಸ್ ಆರ್ ಅ ಕ್ಯಾರೆಕ್ಟರ್. ಸೊ ವೇರಿಯೇಬಲ್ ನ ಸಪರೇಟ್ ಮಾಡಕ್ಕೆ, ಇಲ್ಲಪ್ಪ ಕ್ಯಾರೆಕ್ಟರ್ ನ ಸಪರೇಟ್ ಮಾಡಕ್ ನಾವೇನಪ್ಪ ಅಂತಂದ್ರೆ ಸಪರೇಟರ್ಸ್ ನ ಯೂಸ್ ಮಾಡಿದ್ವಿ. ಸಪರೇಟರ್ಸ್ ಅಂದ್ರೆ ಯಾವ್ಯಾವ, ಅವು ಬ್ರಾಕೆಟ್ಸ್ ಆಗಿರ್ಬೋದು, ಕಾಮಾ ಆಗಿರ್ಬೋದು, ಸೊ ಸೆಮಿಕೋಲನ್ ಅಲ್ಲ, ಸೊ ಕರ್ಲಿ ಬ್ರಾಕೆಟ್ಸ್ ಆಗಿರ್ಬೋದು, ಸ್ಕ್ವೇರ್ ಬ್ರಾಕೆಟ್ಸ್ ಆಗಿ ಇವೆಲ್ಲವಕ್ಕೂ ನಾವೇನಪ್ಪಾ ಅಂತಂದ್ರೆ ಸಪರೇಟರ್ಸ್ ಅಂತ ಕರಿತೀವಿ. ಅಂಡ್ ಲಾಸ್ಟ್ ಒನ್ ಇಸ್ ದಟ್ ಇಸ್ ಅ ಕೀವರ್ಡ್. ಸೊ ಆಲ್ರೆಡಿ ಲರ್ನ್ ಅಬೌಟ್ ಕೀವರ್ಡ್ಸ್. ಸೊ ಕೀವರ್ಡ್ಸ್ ಆರ್ ಕಾಲ್ಡ್ ಆಸ್ ಅ ರಿಸರ್ವ್ಡ್ ವರ್ಡ್ಸ್ ಅಂಡ್ ವಿಚ್ ಆರ್ preserved by the system and carry a special meaning for the system compiler. ಸೊ ಕೀವರ್ಡ್ಸ್ ಅನ್ನೋದು ಏನಪ್ಪಾ ಅಂದ್ರೆ ರಿಸರ್ವ್ಡ್ ವರ್ಡ್ಸ್ ಅಂತ ಕರಿತೀವಿ. ಇವು ಏನಪ್ಪಾ ಅಂದ್ರೆ ಪ್ರೀ ಡಿಫೈನ್ಡ್ ಸಿಸ್ಟಮ್ ಡೆವಲಪರ್ ಏನಿದೆ ನೋಡ್ರಿ, ಅವ್ರೇ ಏನಪ್ಪಾ ಅಂದ್ರೆ ಡಿಫೈನ್ ಮಾಡೋದು. ಸೊ ಅವಕ್ಕೆ ಏನಪ್ಪಾ ಅಂದ್ರೆ ನಾವು ಪ್ರೀ ಡಿಫೈನ್ಡ್ ವರ್ಡ್ಸ್ ಅಂತಾನು ಕರಿತೀವಿ. ಅದರದೇ ಆದ ಸ್ಪೆಷಲ್ ಮೀನಿಂಗ್ ಅನ್ನೋದು ಏನಿರುತ್ತೆ ಇಲ್ಲಿ ಕ್ಯಾರಿ ಆಗಿರುತ್ತೆ. ಅಂಡ್ ದಟ್ಸ್ ಇಟ್. ಅಂಡ್ ದ ರಿಮೈನಿಂಗ್ ಥಿಂಗ್ಸ್ ವಿ ವಿಲ್ ಡಿಸ್ಕಸ್ ಇನ್ ನೆಕ್ಸ್ಟ್ ಕ್ಲಾಸ್. ಅಂಡ್ ಥ್ಯಾಂಕ್ಸ್ ಫಾರ್ ಎವ್ರಿವನ್ ಫಾರ್ ವಾಚಿಂಗ್ ದ ವಿಡಿಯೋ. And if you like the content, you can like, share, as well as subscribe the channel and share to your friends also. So, okay, see you in the next class. Bye bye.